Hello everyone. ನಾವು ನಿನ್ನೆ ಕ್ಲಾಸಲ್ಲಿ ಮಾನವನ ಕಣ್ಣು ಮತ್ತೆ ವರ್ಣಮಯ ಜಗತ್ತು ಪಾಠದಲ್ಲಿ ಕಣ್ಣಿನ ರಚನೆ ಯಾವ ರೀತಿಯಾಗಿರುತ್ತೆ, ಯಾವುದೆಲ್ಲ ಭಾಗಗಳಿವೆ ನಮ್ಮ ಕಣ್ಣಿನಲ್ಲಿ, ಹಾಗೆ ಆ ಭಾಗಗಳ ಕೆಲಸಗಳು ಯಾವ್ಯಾವುದು ಇದೆಲ್ಲದನ್ನು ಅಭ್ಯಾಸ ಮಾಡ್ತಾ ಇದ್ವಿ ಅಲ್ವಾ. ಎಷ್ಟು ಸುಂದರವಾಗಿ ನಮ್ಮ ಕಣ್ಣಿನ ರಚನೆ ಉಂಟಾಗಿದೆ ಅನ್ನೋದನ್ನ ನಾವು ನಿನ್ನೆ ಕ್ಲಾಸಲ್ಲಿ ಅರ್ಥ ಮಾಡ್ಕೊಂಡಿದೀವಿ. ಸೊ ನಮ್ಮ ಕಣ್ಣಿನಲ್ಲಿ ಯಾವ್ಯಾವ ಭಾಗಗಳಿದೆ ಅಂತ ನೋಡೋದಿದ್ರೆ, ಕಣ್ಣಿನ ಪಾಪೆ ಅದು ಒಂದು ರಂಧ್ರದ ರೀತಿಯಲ್ಲಿ ಇದ್ದು ಬೆಳಕು ಕಣ್ಣನ್ನ ಪ್ರವೇಶಿಸುವುದಕ್ಕೆ ಅದು ಅನುವು ಮಾಡಿಕೊಡುತ್ತೆ. ಇನ್ನು ಅದರ ಸುತ್ತ ಐರಿಸ್ ಇದ್ದು ಅದು ವರ್ಣಪಟಲ ಅಂತ ಕರಿತೀವಿ. ಅಂದ್ರೆ ಬೇರೆ ಬೇರೆ ಬಣ್ಣದಲ್ಲಿ ಇರುತ್ತೆ ಅದು. ಉದಾಹರಣೆಗೆ ಬ್ರೌನ್ ಕಲರ್ ಅಲ್ಲಿ ಇರುತ್ತೆ, ಬ್ಲ್ಯಾಕ್ ಕಲರ್ ಅಲ್ಲಿ ಇರಬಹುದು, ಅಥವಾ ಗ್ರೀನ್ ಇರುತ್ತೆ, ಬ್ಲೂ ಇರುತ್ತೆ, ಹಾಗೆ ಗ್ರೇ ಕಲರ್ ಅಲ್ಲಿ ಇರಬಹುದು. ಈ ರೀತಿ ಬೇರೆ ಬೇರೆ ಬಣ್ಣದಲ್ಲಿರುವಂತಹ ಭಾಗ ಆಗಿದ್ದು ಅದು ಪಾಪೆಯನ್ನ ನಿಯಂತ್ರಿಸುವಂತಹ ಕೆಲಸವನ್ನ ಮಾಡ್ತಾ ಇದೆ. ಹಾಗೆ ಈ ವರ್ಣಪಟಲ, ಪಾಪೆ ಮತ್ತೆ ಮಸೂರ ಅಂತ ಇರುತ್ತೆ. ಮಸೂರ ಅಂತ ಅಂದ್ರೆ ನಮ್ಮ ಕಣ್ಣಿನಲ್ಲಿ ಇರೋದು ಪೀನ ಮಸೂರ ಆಗಿರೋದ್ರಿಂದ ನಾನು ನಿಮ್ಗೆ ಚಿತ್ರವನ್ನ ತೋರಿಸ್ತಾ ಹೇಳ್ತಾ ಹೋಗ್ತೇನೆ. ಸೊ ಇಲ್ಲಿ ನೀವು ಭಾಗಗಳನ್ನ ನೋಡ್ತಾ ಹೋದ್ರೆ, ಈ ಮುಂದ್ಗಡೆ ಇರೋದು ಕಾರ್ನಿಯಾ ಆದ್ರೆ ಇದು ಬೆಳಕು ನೇರವಾಗಿ ನಮ್ಮ ಕಣ್ಣಿನ ಮೇಲೆ ಬೀಳೋದು ಕಾರ್ನಿಯಾದ ಮೇಲೆ ಆಗಿರುತ್ತೆ. ಅಂದ್ರೆ ಉಬ್ಬಿರುವಂತಹ ಒಂದು ಭಾಗ, ಕಣ್ಣಿನಲ್ಲಿರುವಂತಹ ಒಂದು ಉಬ್ಬಿದಂತಹ ಭಾಗವನ್ನ ನಾವು ಕಾರ್ನಿಯಾ ಅಂತ ಕರಿತೀವಿ. ನಮ್ಮ ಕಣ್ಣಿನ ಮೇಲೆ ಬಿದ್ದಂತಹ ಹೆಚ್ಚು ಪ್ರಮಾಣದ ಬೆಳಕು ವಕ್ರೀಭವನಗೊಳ್ಳೋದು ಇಲ್ಲೇ ಆಗಿರುತ್ತೆ ಅಲ್ವಾ. ಸೊ ಇಲ್ಲಿ ಬಿದ್ದಂತಹ ಬೆಳಕು ನಂತರದಲ್ಲಿ ಅದು ಪಾಪೆಯ ಮೂಲಕ ಕಣ್ಣಿನ ಒಳಗಡೆಗೆ ಪ್ರವೇಶಿಸಿ ಮಸೂರದಿಂದ ಅದೇನಾಗತ್ತೆ, ಕೇಂದ್ರೀಕೃತಗೊಳ್ತಾ ರೆಟಿನಾದ ಮೇಲೆ ಪ್ರತಿಬಿಂಬ ಉಂಟಾಗೋದಕ್ಕೆ ಸಹಾಯವನ್ನ ಮಾಡ್ತಾ ಇರತ್ತೆ. ಈ ರೀತಿಯಾಗಿ ನಮ್ಮ ಕಣ್ಣು ಕಾರ್ಯನಿರ್ವಹಿಸುತ್ತೆ. ಹಾಗೆ ನಾವು ಯಾವುದೇ ವಸ್ತುವನ್ನ ನೋಡಿದಾಗ ನಮಗೆ ಅದು ಕಾಣೋದಕ್ಕೆ ಸಾಧ್ಯ ಆಗೋದು ಅದರ ಪ್ರತಿಬಿಂಬ ನಮ್ಮ ಕಣ್ಣಿನಲ್ಲಿ ಮೂಡಿ ಅದರ ಸತ್ಯ ಮತ್ತು ತಲೆಕೆಳಗಾದಂತಹ ಪ್ರತಿಬಿಂಬ ಉಂಟಾಗ್ತಾ ಇರತ್ತೆ ಅಲ್ವಾ. ಸೊ ಆ ಒಂದು ಸತ್ಯ ಮತ್ತು ತಲೆಕೆಳಗಾದ ಪ್ರತಿಬಿಂಬದ ಮಾಹಿತಿಯನ್ನ ಚಾಕ್ಷುಷ ನರಗಳು ಬ್ರೈನಿಗೆ ತಗೊಂಡು ಹೋಗುತ್ತೆ, ಮೆದುಳಿಗೆ ತಗೊಂಡು ಹೋದಾಗ ಅಲ್ಲಿ ಸತ್ಯ ಮತ್ತು ನೇರವಾದ ಪ್ರತಿಬಿಂಬವನ್ನ ನಮ್ಮ ಬ್ರೈನ್ ಕ್ಯಾಚ್ ಮಾಡ್ಕೊಳತ್ತೆ. ಮೆಮೊರಿಯಲ್ಲಿ ಅದು ಸ್ಟೋರ್ ಆಗುತ್ತೆ. ಅಂದ್ರೆ ನಮ್ಮ ಮೆದುಳು ಆ ಒಂದು ವಸ್ತು ಹೀಗಿದೆ ಅಂತ ಅಂದ್ರೆ ನಾವು ನೋಡುವಾಗ ಅದು ನಮಗ್ ನೇರವಾಗಿ ಕಾಣುತ್ತೆ. ಮರ ಯಾವ್ದಾದ್ರು ನೀವು ತಲೆ ಕೆಳಗಾಗಿರೋ ಮರವನ್ನ ನೋಡಿದೀರಾ ಯಾವಾಗ್ಲಾದ್ರೂ? ಇಲ್ಲ ಅಲ್ವಾ. ಬಟ್ ನಮ್ಮ ಕಣ್ಣಿನಲ್ಲಿ ಉಂಟಾಗುವಂತಹ ಪ್ರತಿಬಿಂಬ ತಲೆ ಕೆಳಗಾಗಿರೋದಾಗಿರತ್ತೆ. ಆದ್ರೆ ನಮ್ ಬ್ರೈನು ಬುದ್ಧಿವಂತ ಇರತ್ತೆ, ಅದಕ್ಕಿಂತ ಕಣ್ಣಿಗಿಂತ ಬ್ರೈನ್ ಬುದ್ಧಿವಂತ. ಹಾಗಾಗಿ ಅದೇನ್ ಮಾಡತ್ತೆ, ಇಲ್ಲ ನೀನ್ ನೋಡ್ತಾ ಇರುವಂತಹ ಪ್ರತಿಬಿಂಬ ತಲೆ ಕೆಳಗಾಗಿಲ್ಲ, ಅದು ನೇರವಾಗೇ ಇದೆ ಅನ್ನೋದನ್ನ ಮಾಹಿತಿಯನ್ನ ನಮ್ಮ ಮೆದುಳು ಉಂಟು ಮಾಡತ್ತೆ. ಹಾಗಾಗಿ ನಾವು ಯಾವುದೇ ಒಂದು ವಸ್ತುವನ್ನ ನೋಡಿದಾಗ ಅದು ಹೇಗ್ ನೋಡಿದೀವೋ ಹಾಗೆ ನಮ್ಮ ಕಣ್ಣಿನಲ್ಲಿ ಕಾಣಿಸೋದಿಕ್ಕೆ ಸಾಧ್ಯ ಆಗೋದು. ಅಂದ್ರೆ ವಸ್ತು ಯಾವ ರೀತಿಯಾಗಿದೆಯೋ ಅದೇ ರೀತಿ ನಮ್ಮ ಕಣ್ಣಿಗೆ ಕಾಣಿಸೋದಿಕ್ಕೆ ಸಾಧ್ಯ ಆಗುತ್ತೆ. ಸೊ ಈ ರೀತಿಯಾಗಿ ನಮ್ಮ ಮನುಷ್ಯರ ಕಣ್ಣು ಕಾರ್ಯನಿರ್ವಹಿಸ್ತಾ ಇರುತ್ತೆ. ಆದ್ರೆ ಈ ಕಣ್ಣಿನ ಕಾರ್ಯನಿರ್ವಹಣೆಯಲ್ಲೂ ಕೂಡ ಹಲವಾರು ದೋಷಗಳು ಉಂಟಾಗಿ ಬೇರೆ ಬೇರೆ ರೀತಿಯ ಒಂದು ಏನು ದೋಷಗಳು ಇದೆ ಕಣ್ಣಿನಲ್ಲೂ ಕೂಡ. ಯಾವುದೆಲ್ಲ ದೋಷಗಳು ನೀವು ನೋಡಿರ್ತೀರ, ಎಷ್ಟೋ ಜನ ಮಕ್ಕಳು ಚಸ್ಮಾ ಹಾಕಿರ್ತಾರೆ. ಒಬ್ರದ್ದು ಚಸ್ಮಾದ ಲೆನ್ಸ್ ಏನಿರುತ್ತೆ ಅದು ತುಂಬಾ ದಪ್ಪ ಇದ್ರೆ ಕೆಲವೊಬ್ರದ್ದು ತೆಳ್ಳಗಿರತ್ತೆ, ಕೆಲವೊಬ್ರದ್ದು ದೊಡ್ಡ ಚಸ್ಮಾ ಇರತ್ತೆ, ಕೆಲವೊಬ್ರದ್ದು ಚಿಕ್ಕದಿರತ್ತೆ ಅಲ್ವಾ. ಬೇರೆ ಬೇರೆ ಆಕಾರದಲ್ಲೂ ಇವಾಗ ಡಿಸೈನ್ ಅಲ್ಲಿ ಚಸ್ಮಾಗಳು ಬರ್ತಾ ಇದೆ. ಅದು ಮುಖ್ಯ ಅಲ್ಲ, ಆದ್ರೆ ಅಲ್ಲಿ ಯಾವ ಒಂದು ಲೆನ್ಸ್ ಅನ್ನ ಮಸೂರವನ್ನ ಬಳಸ್ತೀವಿ ಅನ್ನೋದು ನಮ್ಗೆ ಮುಖ್ಯ ಆಗಿರುತ್ತೆ. ಅಂದ್ರೆ ಚಸ್ಮಾದಲ್ಲಿ ಬಳಸುವಂತಹ ಏನು ನಾವು ಕನ್ನಡಕ ಹೇಳ್ತೀವಲ್ವಾ, ಆ ಕನ್ನಡಕದಲ್ಲಿ ಬಳಸುವಂತಹ ಮಸೂರ ಯಾವ ರೀತಿಯಾಗಿದೆ, ಅಂದ್ರೆ ಅದು ಯಾವ ರೀತಿಯ ದೋಷಕ್ಕೆ ಅದನ್ನ ಪರಿಹಾರವಾಗಿ ನಾವು ಬಳಸ್ತೀವಿ, ಇದೆಲ್ಲದನ್ನು ನಾವು ನೋಡ್ತಾ ಹೋಗೋಣ. ಇವತ್ತಿನ ಕ್ಲಾಸಲ್ಲಿ ನಾವು ಕಲಿಯೋದು ಕಣ್ಣಿನ ದೋಷಗಳು ಯಾವ್ಯಾವ್ದು ಅನ್ನೋದನ್ನ. ಹಲವಾರು ದೋಷಗಳಿದೆ ಕಣ್ಣಿನಲ್ಲಿ. ಸೊ ಆ ದೋಷಗಳು ಯಾವ್ಯಾವ್ದು ಅಂತ ನೋಡೋದಿದ್ರೆ, ಕಣ್ಣಿನ ಪೊರೆ ಅನ್ನೋದು ಒಂದು ರೀತಿಯ ದೋಷ ಆದ್ರೆ ಮಯೋಪಿಯಾ ಅಥವಾ ಸಮೀಪ ದೃಷ್ಟಿ ಅಂತ ಹೇಳ್ತೀವಿ. ಇದು ಒಂದು ರೀತಿಯ ಕಣ್ಣಿನ ದೋಷ ಆಗಿದೆ. ಹೈಪರ್ ಮೆಟ್ರೋಪಿಯಾ ಅಥವಾ ದೂರದೃಷ್ಟಿ ಅಂತ ಕರಿತೀವಿ. ನಾಲ್ಕನೆಯದು ಪ್ರೆಸ್ಬಯೋಪಿಯಾ ಅಂತ. ಈ 4 ಬಗೆಯ ದೋಷಗಳನ್ನ ನಾವು ಸಾಮಾನ್ಯವಾಗಿ ಕಣ್ಣಿನಲ್ಲಿ ನೋಡಬಹುದು. ಸೊ ಏನು ಇದು, ಈ ಎಲ್ಲ ದೋಷಗಳು ಏನ್ ಹೇಳುತ್ತೆ ಅಂದ್ರೆ, ಮೊದಲನೇದಾಗಿ ಕಣ್ಣಿನ ಪೊರೆ ಅಂತ ಅಂದ್ರೆ ಏನು. ನೀವು ಸಾಮಾನ್ಯವಾಗಿ ನಿಮ್ ಸುತ್ತಮುತ್ತ ಇರೋ ವಯಸ್ಸಾದ ವ್ಯಕ್ತಿಗಳನ್ನ ನೋಡಿದ್ರೆ ಅವ್ರ ಕಣ್ಣು ಸ್ವಲ್ಪ ಬೆಳ್ಳಗಾಗಿರತ್ತೆ. ಅಂದ್ರೆ ನೀವು ಈ ಕಣ್ಣನ್ನ, ಈ ಎರಡೂ ಚಿತ್ರವನ್ನ ನೀವು ಗಮನಿಸುತ್ತಾ ಹೋದ್ರೆ ನಿಮಗೆ ಗೊತ್ತಾಗತ್ತೆ.
ಇಲ್ಲಿರುವಂತಹ ಈ ಕಣ್ಣಿನ ಪಾಪೆ ಏನಿದೆ ಅಲ್ವಾ, ಆ ಭಾಗದಲ್ಲಿ ಹೀಗೆ ಆ ಭಾಗದಲ್ಲಿ ಹೀಗೆ ಬಿಳಿ ಬಣ್ಣ ತುಂಬಿಕೊಂಡು ಒಂಥರ ಹಾಲಿನ ತರ ಆಗಿರತ್ತೆ ಅಲ್ವಾ. ಆ ಒಂದು ಮಧ್ಯದ ಭಾಗ, ನಿಮ್ ಮನೆಯಲ್ಲಿ ಯಾರಾದ್ರೂ ವಯಸ್ಸಾದವರಿದ್ರೆ ಅವ್ರ ಕಣ್ಣನ್ನ ಗಮನಿಸಿ ನೋಡಿ, ಹೀಗೆ ಆಗಿರುವಂತಹ ಚಾನ್ಸಸ್ ಇರತ್ತೆ. ಆಯ್ತಾ. ಸೊ ಇದು ಕಣ್ಣಿನ ಪೊರೆ ಬಂದಿರೋದ್ರಿಂದ ಈ ರೀತಿಯ ಒಂದು ಬದಲಾವಣೆ ಆಗಿರತ್ತೆ ಕಣ್ಣಿನಲ್ಲಿ. ಹಾಗಿದ್ರೆ ಏನಿದು ಅಂತ ನೋಡೋದಿದ್ರೆ, ವಯಸ್ಸಾಗ್ತಾ ಹೋದ ಹಾಗೆ ಕಣ್ಣಿನ ಸ್ಫಟಿಕ ಮಸೂರ ಹಾಲಿನಂತೆ ಬೆಳ್ಳೆಗೆ ಅಥವಾ ಮೋಡ ಕವಿದ ರೀತಿಯಲ್ಲಿ ಅದು ಬದಲಾಗಿರತ್ತೆ. ಮಸೂರದಲ್ಲಿ ಬದಲಾವಣೆ ಆಗಿರೋದನ್ನ ನಾವು ಗಮನಿಸಬಹುದು. ಅದನ್ನ ಕಣ್ಣಿನ ಪೊರೆ ಅಥವಾ ಇಂಗ್ಲಿಷ್ ನಲ್ಲಿ ಕ್ಯಾಟರಾಕ್ಟ್ಸ್ ಅಂತ ಕರೀತಾರೆ ಅಂತ ಹೇಳ್ತಾರೆ ಇದನ್ನ. ಸೊ ಇದು ಏನ್ ಮಾಡುತ್ತೆ, ಒಂದ್ ರೀತಿ ಪೊರೆ ರೀತಿಯಲ್ಲಿ ರಚನೆ ಆಗಿದೆ. ಅಂದ್ರೆ ನೀವು ನಿಮ್ ಕಣ್ಣಿಗೆ ಒಂದೇನಾದ್ರೂ ಒಂದ್ ತೆಳುವು ಪೇಪರ್ ಅನ್ನ, ಟಿಶ್ಯೂ ಪೇಪರ್ ಎಲ್ಲ ಗೊತ್ತು ಅಲ್ವಾ. ಸೊ ಟಿಶ್ಯೂ ಪೇಪರ್ ಅನ್ನ ಹೀಗೆ ಅಡ್ಡ ಹಿಡ್ಕೊಂಡ್ರು ನಿಮ್ಗೆ ವಸ್ತು ಸ್ಪಷ್ಟವಾಗಿ ಕಾಣಿಸೋದಿಲ್ಲ, ಆ ಒಂದು ಪರಿಸ್ಥಿತಿ ಆಗ್ಬಿಡತ್ತೆ ಅಲ್ವಾ. ಅದೇ ರೀತಿ ವಯಸ್ಸಾದವರಿಗೆ ಕಣ್ಣಿನ ಮುಂದೆ ಪೊರೆ ಉಂಟಾಗಿರತ್ತೆ. ಸೊ ಆ ಪೊರೆ ಉಂಟಾದಾಗ ಏನಾಗುತ್ತೆ, ಅವರಿಗೆ ವಸ್ತು ಸ್ಪಷ್ಟವಾಗಿ ಕಾಣಿಸೋದಿಕ್ಕೆ ಸಾಧ್ಯ ಆಗೋದಿಲ್ಲ. ಯಾವುದೇ ವಸ್ತುವನ್ನ ನೋಡಿದ್ರು ಅದು ಸ್ಪಷ್ಟವಾಗಿ ಕಾಣಿಸ್ತಾ ಇರೋದಿಲ್ಲ. ಸೊ ಅಂತಹ, ಅಥವಾ ಪೂರ್ತಿಯಾಗಿ ಕಾಣಿಸ್ದೇನೂ ಇರಬಹುದು, ಸ್ಪಷ್ಟವಾಗಿ ಕಾಣಿಸ್ದೇನೂ ಇರಬಹುದು, ಅಥವಾ ಪೂರ್ತಿಯಾಗಿ ಏನು ಕಾಣಿಸ್ದೇನೂ ಇರಬಹುದು. ಆ ರೀತಿಯ ಒಂದು ಸಂದರ್ಭ ಉಂಟಾಗುತ್ತೆ. ಸೊ ಈ ಒಂದು ಪೊರೆಯನ್ನ, ಕಣ್ಣಿನ ಪೊರೆಯನ್ನ ಶಸ್ತ್ರಚಿಕಿತ್ಸೆ ಮೂಲಕ ಏನ್ ಮಾಡ್ತಾರೆ, ಶಸ್ತ್ರಕ್ರಿಯೆ ಮೂಲಕ ಅಂದ್ರೆ ಅದನ್ನ ಪೊರೆಯನ್ನ ತೆಗಿಬಹುದು. ಡಾಕ್ಟರ್ಗಳು ಕಣ್ಣಿನ ಪೊರೆ ಕಟ್ ಮಾಡಿ ತೆಗಿತಾರೆ. ಅಂದ್ರೆ ಡಾಕ್ಟರ್ಸ್ ಹತ್ರ ಅದನ್ನ ತೆಗೆಯುವಂತಹ ಒಂದು ಎಲ್ಲ ಇಕ್ವಿಪ್ಮೆಂಟ್ಸ್ ಇರುತ್ತೆ, ಅವರಿಗೆ ಅದು ಗೊತ್ತಿರತ್ತೆ ಹೇಗೆ ತೆಗಿಬೇಕು ಆ ಪೊರೆಯನ್ನ ಅನ್ನೋದು. ತೆಗಿಬಹುದು. ಇದು ಈ ಒಂದು ಪೊರೆ ಏನಿದೆ ಅಲ್ವಾ, ಇದನ್ನ ತೆಗೆಯೋದಕ್ಕೆ ಪಾಸಿಬಲ್ ಇದೆ. ಸೊ ಅವರು ಏನ್ ಮಾಡ್ತಾರೆ, ಆಪರೇಷನ್ ಮಾಡೋ ಮೂಲಕ ಅದನ್ನ ತೆಗೆದು ಹಾಕ್ತಾರೆ. ತೆಗೆದು ಹಾಕಿದಾಗ ಕಣ್ಣಿನ ಪೊರೆ ತೆಗೆದು ಹೋಯ್ತು ಅಂದ್ಮೇಲೆ ಆ ವ್ಯಕ್ತಿಗೆ, ವಯಸ್ಸಾದಂತಹ ವ್ಯಕ್ತಿಗೆ ವಸ್ತುಗಳು ಸ್ಪಷ್ಟವಾಗಿ ಕಾಣಿಸೋದಿಕ್ಕೆ ಪ್ರಾರಂಭ ಆಗುತ್ತೆ ಅಲ್ವಾ. ಸೊ ಈ ರೀತಿಯ ಒಂದು ವ್ಯವಸ್ಥೆ ಇದೆ, ಇದಕ್ಕೆ ಪರಿಹಾರ ಇದೆ ಅನ್ನೋದನ್ನ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬಹುದು. ಸೊ ಕಣ್ಣಿನ ಪೊರೆ ಅಂದ್ರೆ ಏನು, ಅದರ ಪರಿಹಾರ ಏನು ಅನ್ನೋದು ನಾವಿವಾಗ ನೋಡಿದ್ವಿ. ಇನ್ನು ಮುಂದಿನ ದೋಷ ಅಂತ ಅಂದ್ರೆ ಅದು ಸಮೀಪ ದೃಷ್ಟಿ. ಇದನ್ನೇ ಮಯೋಪಿಯಾ ಅಂತಾನು ಕೂಡ ಹೇಳ್ತಾರೆ. ಸಮೀಪ ದೃಷ್ಟಿ ಅಥವಾ ಮಯೋಪಿಯಾ ಅಂತ ಅಂದ್ರೆ ನೀವು ಏನಂತ ಅರ್ಥ ಮಾಡ್ಕೊಳ್ತೀರಾ, ಸಮೀಪ ದೃಷ್ಟಿ ಅಲ್ವಾ, ಅಂದ್ರೆ ಹತ್ತಿರದ ವಸ್ತುಗಳು ನಮ್ಗೆ ಸ್ಪಷ್ಟವಾಗಿ ಕಾಣಿಸುವಂತಹ ಸ್ಥಿತಿ. ಸಮೀಪ ದೃಷ್ಟಿ ಶಬ್ದದಲ್ಲೇ ಇದೆ ನೋಡಿ, ಹತ್ತಿರದ ವಸ್ತುಗಳು ಮಾತ್ರ ಸ್ಪಷ್ಟವಾಗಿ ಕಾಣಿಸೋದು, ದೂರದ ವಸ್ತುಗಳು ಏನಾಗುತ್ತೆ, ಕಾಣಿಸ್ದೇ ಇರಬಹುದು ಅಥವಾ ಮಸುಕಾದಂತೆ ಕಾಣಿಸ್ತಾ ಇರಬಹುದು, ಅಂದ್ರೆ ಕ್ಲಿಯರ್ ಆಗಿ ಕಾಣಿಸ್ತಾ ಇರೋದಿಲ್ಲ. ಈ ಒಂದು ಸ್ಥಿತಿಯನ್ನ ನಾವೇನಂತ ಕರಿತೀವಿ, ಸಮೀಪ ದೃಷ್ಟಿ ಅಥವಾ ಮಯೋಪಿಯಾ ಅಂತ ಕರಿತೀವಿ. ಇದು ಯಾಕೆ ಉಂಟಾಗತ್ತೆ, ಹೇಗೆ ಉಂಟಾಗತ್ತೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋಣ. ಆದ್ರೆ ಇಲ್ಲಿ ಸಮೀಪ ದೃಷ್ಟಿ ಮತ್ತೆ ಮಯೋಪಿಯಾ ಅಂತ ಅಂದ್ರೆ ಏನು ಅನ್ನೋದನ್ನ ನೋಡೋದಿದ್ರೆ, ಹತ್ತಿರದ ವಸ್ತುಗಳು ಕ್ಲಿಯರ್ ಆಗಿ ಸ್ಪಷ್ಟವಾಗಿ ಕಾಣಿಸುವಂತಹದ್ದು, ದೂರದ ವಸ್ತುಗಳು ಕಾಣಿಸದೇ ಇರೋದು, ಅಂತಹ ಒಂದು ಸ್ಥಿತಿಯನ್ನ ಸಮೀಪ ದೃಷ್ಟಿ ಅಂತ ಕರೀತಾರೆ. ಸೊ ಸಮೀಪ ದೃಷ್ಟಿಯುಳ್ಳ ಕಣ್ಣಿನಲ್ಲಿ ದೂರದ ವಸ್ತುವಿನ ಪ್ರತಿಬಿಂಬ ರೆಟಿನಾದ ಮೇಲೆ ರೂಪುಗೊಳ್ಳೋದಿಲ್ಲ, ಬದಲಾಗಿ ರೆಟಿನಾದ, ನಾವು ಇವಾಗ ಕಣ್ಣಿನ ರಚನೆಯನ್ನ ಅಭ್ಯಾಸ ಮಾಡುವಾಗ ನೋಡಿದ್ವಿ ಅಲ್ವಾ, ಯಾವುದೇ ಒಂದು ಕಣ್ಣಿನಲ್ಲಿ ಪ್ರತಿಬಿಂಬ ಕರೆಕ್ಟ್ ಆಗಿ ರೆಟಿನಾದ ಮೇಲೆ, ಅಂದ್ರೆ ಇಲ್ಲಿ ಹಿಂಭಾಗದಲ್ಲಿ ರೆಟಿನಾ ಇರುತ್ತೆ ಅಲ್ವಾ, ಅಕ್ಷಿಪಟಲ ಅಂತ ಏನ್ ಹೇಳ್ತೀವಿ, ಆ ಅಕ್ಷಿಪಟಲದ ಮೇಲೆ ಪ್ರತಿಬಿಂಬ ಉಂಟಾಗಬೇಕು. ಸಾಮಾನ್ಯ ಕಣ್ಣಿನಲ್ಲಿ ಪ್ರತಿಬಿಂಬ ಉಂಟಾಗೋದು ರೆಟಿನಾದ ಮೇಲೆನೆ ಉಂಟಾಗ್ತಾ ಇರತ್ತೆ. ಆದ್ರೆ ಈ ಸಮೀಪ ದೃಷ್ಟಿ ಇರುವಂತಹ ವ್ಯಕ್ತಿಯಲ್ಲಿ ಏನಾಗುತ್ತೆ, ರೆಟಿನಾದ ಮೇಲೆ ಪ್ರತಿಬಿಂಬ ಉಂಟಾಗೋದಿಲ್ಲ, ಬದಲಾಗಿ ಹೀಗೆ ರೆಟಿನಾ ಇಲ್ಲಿದೆ ಅಂತ ಆದ್ರೆ, ಇಲ್ಲಿರೋದು ರೆಟಿನಾ ಅಲ್ವಾ, ಈ ಭಾಗ ರೆಟಿನಾ ಆಗಿರತ್ತೆ. ಬಟ್ ಇಲ್ಲಿ ಪ್ರತಿಬಿಂಬ ಉಂಟಾಗೋ ಬದಲಿಗೆ ಇಲ್ಲೇ ಪ್ರತಿಬಿಂಬ ಉಂಟಾಗ್ತಾ ಇರತ್ತೆ. ಅಂದ್ರೆ ರೆಟಿನಾಕ್ಕೂ ಮುಂಚೆನೆ, ರೆಟಿನಾದವರೆಗೆ ಬೆಳಕು ಹೋಗಿ ತಲುಪೋದೇ ಇಲ್ಲ, ಅದಕ್ಕೂ ಮುಂಚೆನೆ ಕೇಂದ್ರೀಕೃತ ಆಗಿ ಏನಾಗತ್ತೆ, ಪ್ರತಿಬಿಂಬ ಉಂಟಾಗ್ಬಿಡತ್ತೆ. ಹಾಗಾಗಿ ಅವರಿಗೆ ದೂರದ ವಸ್ತುಗಳು ಕಾಣಿಸೋದೇ ಇಲ್ಲ, ಹತ್ರದ ವಸ್ತುಗಳು ಮಾತ್ರ ಕಾಣಿಸೋದಿಕ್ಕೆ ಸಾಧ್ಯ ಆಗ್ತಾ ಇರತ್ತೆ, ದೂರದ ವಸ್ತುಗಳು ಅಸ್ಪಷ್ಟವಾಗಿ ಕಾಣಿಸ್ತಾ ಇರತ್ತೆ. ಸೊ ಈ ಒಂದು ದೋಷ ಉಂಟಾಗೋದಿಕ್ಕೆ ಕಾರಣ ಏನು ಅಂತ ನೋಡೋದಕ್ಕೆ, ಕಣ್ಣಿನ ಮಸೂರ ವಿಪರೀತ, ಇಲ್ಲಿ ಮಸೂರ ಇದೆ ಅಲ್ವಾ, ಈ ಮಸೂರ ವಿಪರೀತ ವಕ್ರತೆಯನ್ನ ಹೊಂದಿದ್ರೆ, ಅಥವಾ ಕಣ್ಣು ಗುಡ್ಡೆ ಸಹಜ ಸ್ಥಿತಿಗಿಂತ, ಕೆಲವೊಬ್ರದ್ದು ಕಣ್ಣು ಗುಡ್ಡೆ ತುಂಬಾ ಉದ್ದ ಇರತ್ತೆ,
ಕೆಲವೊಬ್ರದ್ದು ಚಿಕ್ಕದಾಗಿರತ್ತೆ ಅಲ್ವಾ. ಸೊ ಈ ರೀತಿ ಕಣ್ಣಿನ ಮಸೂರ ವಿಪರೀತವಾಗಿ ವಕ್ರವಾಗಿದ್ರೆ, ಅಂದ್ರೆ ಹೀಗೆ ಬೆಂಡಾಗಿ ಇದ್ರೆ ಅಥವಾ ಯಾವ್ದಾದ್ರು ವ್ಯಕ್ತಿಯ ಕಣ್ಣು ಗುಡ್ಡೆ ತುಂಬಾ ಉದ್ದವಾಗಿ ಇದ್ರೆ, ಅಂತಹ ವ್ಯಕ್ತಿಗಳಲ್ಲಿ ಏನಾಗುತ್ತೆ, ಪ್ರತಿಬಿಂಬ ಮುಂಚೆನೆ ಉಂಟಾಗ್ಬಿಡತ್ತೆ. ರೆಟಿನಾದವರೆಗೆ ಇಲ್ಲಿ ಹೋಗಿ ಹೀಗೆ ಪ್ರತಿಬಿಂಬ ಉಂಟಾಗ್ಬೇಕಿತ್ತು ಇಲ್ಲಿ, ಬಟ್ ಇಲ್ಲೇ ಅದು ಬೆಳಕಿನ ಕಿರಣಗಳು ಹೀಗೆ ಕೇಂದ್ರೀಕೃತ ಆಗಿ ಇಲ್ಲೇ ಪ್ರತಿಬಿಂಬವನ್ನ ಉಂಟು ಮಾಡ್ಬಿಡತ್ತೆ. ಆದ್ರಿಂದಾಗಿ ಏನಾಗುತ್ತೆ, ದೂರದ ವಸ್ತುಗಳು ಸ್ಪಷ್ಟವಾಗಿ ಕಾಣಿಸೋದೇ ಇಲ್ಲ. ಸೊ ಸಮೀಪ ದೃಷ್ಟಿಗೆ ಪರಿಹಾರ ಅಂತ ಅಂದ್ರೆ ಸೂಕ್ತ ಸಾಮರ್ಥ್ಯ ಹೊಂದಿರುವಂತಹ ಒಂದು ನಿಮ್ನ ಮಸೂರವನ್ನ ಬಳಸೋದು. ಯಾಕೆ ನಿಮ್ನ ಮಸೂರವನ್ನ ಬಳಸೋದ್ರಿಂದ ನಾವ್ ಇದಕ್ಕೆ ಪರಿಹಾರವನ್ನ ಕಂಡುಕೋಬಹುದು ಅಂತ ಅಂದ್ರೆ, ನಿಮ್ನ ಮಸೂರ ಏನ್ ಮಾಡುತ್ತೆ, ನಾವು ಬೆಳಕು ಪ್ರತಿಫಲನ ಪಾಠದಲ್ಲಿ ಅಭ್ಯಾಸ ಮಾಡಿರ್ತೀವಿ ಅಲ್ವಾ. ಪೀನ ಮಸೂರ, ನಿಮ್ನ ಮಸೂರ. ನಿಮ್ನ ಮಸೂರ ಬೆಳಕಿನ ಕಿರಣಗಳನ್ನ ವಿಕೇಂದ್ರೀಕರಿಸತ್ತೆ, ಅಂದ್ರೆ ಅವು ದೂರ ದೂರ ಆಗೋ ರೀತಿಯಲ್ಲಿ ವಿಕೇಂದ್ರೀಕರಿಸತ್ತೆ ಹೀಗೆ ಅಲ್ವಾ. ಪೀನ ಮಸೂರ ಆ ಬೆಳಕಿನ ಕಿರಣಗಳು ಹೀಗೆ ಒಂದು ಬಿಂದುವಿನಲ್ಲಿ ಸೇರುವಂತೆ ಅವುಗಳನ್ನ ಕೇಂದ್ರೀಕರಿಸುವಂತಹ ಕೆಲಸವನ್ನ ಮಾಡುತ್ತೆ. ಆದ್ರೆ ನಿಮ್ನ ಮಸೂರ ಏನ್ ಮಾಡುತ್ತೆ, ಅವು ದೂರ ದೂರ ಸರಿಯುವಂತೆ, ಬೆಳಕಿನ ಕಿರಣಗಳು ದೂರ ದೂರ ಸರಿಯುವಂತೆ ಹೀಗೆ ವಿಕೇಂದ್ರೀಕರಿಸುವಂತಹ ಕೆಲಸವನ್ನ ನಿಮ್ನ ಮಸೂರ ಮಾಡ್ತಾ ಇರತ್ತೆ. ನಮಗಿಲ್ಲಿ ಕಣ್ಣಿನ ಮೇಲೆ ಬಿದ್ದಂತಹ ಬೆಳಕಿನ ಕಿರಣಗಳು ತುಂಬಾ ಬೇಗ ಇಲ್ಲೇ ಇಲ್ಲೇ ಕೇಂದ್ರೀಕರಿಸ್ತಾ ಇದೆ ಅಲ್ವಾ. ಸೊ ನಮ್ಗೆ ಇಲ್ಲಿ ಕೇಂದ್ರೀಕರಿಸೋದು ಬೇಡ, ಇಲ್ಲಿ ಪ್ರತಿಬಿಂಬ ಉಂಟಾಗೋದು ಬೇಡ, ನಮಗೆ ಇಲ್ಲಿ ಬೇಕು ಪ್ರತಿಬಿಂಬ. ಅಂದ್ರೆ ಇನ್ನೂ ಹೆಚ್ಚು ಸಮಯ ಕಿರಣಗಳು ದೂರನೇ ಚಲಿಸ್ಬೇಕು, ನಂತರದಲ್ಲಿ ಅವು ಸೇರ್ಬೇಕು. ಅದಕ್ಕೋಸ್ಕರ ಏನ್ ಮಾಡ್ತೀವಿ, ಈ ಒಂದು ನಿಮ್ನ ಮಸೂರವನ್ನ ಬಳಸಿದಾಗ ಈ ಕಿರಣಗಳು ಏನಾಗುತ್ತೆ, ಸ್ವಲ್ಪ ದೂರದವರೆಗೆ ಹೀಗೆ ಮುಂದಿನವರೆಗೆ ಅದೇನಾಗತ್ತೆ, ಒಂದರಿಂದ ಒಂದು ದೂರದಲ್ಲಿ ಚಲಿಸಿ, ಆಮೇಲೆ ಯಾವಾಗ ಅದು ಈ ಪೀನ ಮಸೂರದ ಮೂಲಕ ಚಲಿಸತ್ತೋ ಅವು ಕೇಂದ್ರೀಕೃತ ಆಗಿ ಸರಿಯಾಗಿ ರೆಟಿನಾದ ಮೇಲೇನೆ ಪ್ರತಿಬಿಂಬ ಉಂಟಾಗ್ತಾ ಇರುತ್ತೆ. ಹಾಗಾಗಿ ಈ ಒಂದು ಸಮೀಪ ದೃಷ್ಟಿಗೆ ನಾವು ಪರಿಹಾರ ಅಂತ ನೋಡೋದಿದ್ರೆ ಅದು ನಿಮ್ನ ಮಸೂರದ ಬಳಕೆ ಆಗಿರುತ್ತೆ. ಸೊ ಸೂಕ್ತ ಸಾಮರ್ಥ್ಯ ಉಳ್ಳಂತಹ ನಿಮ್ನ ಮಸೂರ ಪ್ರತಿಬಿಂಬವನ್ನ ರೆಟಿನಾದ ಮೇಲೇನೆ ಉಂಟು ಮಾಡೋದಕ್ಕೆ ಸಹಾಯ ಮಾಡೋದ್ರಿಂದ ನಿಮ್ನ ಮಸೂರವನ್ನ ನಾವು ಸಮೀಪ ದೃಷ್ಟಿಗೆ ಪರಿಹಾರ ಅಂತ ನೋಡಬಹುದು. ಸೊ ಇದು ಸಮೀಪ ದೃಷ್ಟಿಯಾಗಿತ್ತು. ಇನ್ನು ಈ ಒಂದು ಚಿತ್ರವನ್ನ ನೀವು ಗಮನಿಸಿದ್ರೆ ಇಲ್ಲಿ ನೋಡಿ, ಇದು ಸಮೀಪ ದೃಷ್ಟಿ ಇರುವಂತಹ ಕಣ್ಣು. ಸೊ ಇಲ್ಲೇನಾಗ್ತಾ ಇದೆ, ಬೆಳಕಿನ ಕಿರಣಗಳು ಹೀಗೆ ಕಣ್ಣಿನ ಮೇಲೆ ಬಿದ್ದಾಗ ಮಸೂರದ ಮೂಲಕ ಚಲಿಸಿ ವಕ್ರೀಭವನವನ್ನ ಹೊಂದಿ ಅದು ಇಲ್ಲೇ ಕೇಂದ್ರೀಕೃತ ಆಗ್ತಾ ಇದೆ. ಕೇಂದ್ರೀಕೃತ ಆಗಿ ಇಲ್ಲಿ ಪ್ರತಿಬಿಂಬ ಉಂಟಾಗ್ತಾ ಇದೆ ಅಲ್ವಾ. ಸೊ ಏನ್ ಮಾಡ್ತಾರೆ ಇಲ್ಲಿ, ಈ ಒಂದು ನಿಮ್ನ ಮಸೂರದ ಬಳಕೆಯಿಂದ ಆ ಕಿರಣಗಳು ಇಲ್ಲಿ ಕೇಂದ್ರೀಕೃತ ಆಗ್ತಾ ಇಲ್ಲ, ಬದಲಿಗೆ ಇನ್ನೊಂದು ಸ್ವಲ್ಪ ದೂರವು ಒಂದರಿಂದ ಒಂದು ದೂರದಲ್ಲೇ ಚಲಿಸಿ ಸರಿಯಾಗಿ ರೆಟಿನಾದ ಮೇಲೆ ಇಲ್ಲಿ ಪ್ರತಿಬಿಂಬ ಉಂಟಾಗೋದಕ್ಕೆ ಸಹಾಯವನ್ನ ಮಾಡ್ತಾ ಇದೆ ನಿಮ್ನ ಮಸೂರ. ಸೊ ಇದನ್ನ ನಾವು ಸಮೀಪ ದೃಷ್ಟಿಗೆ ಪರಿಹಾರ ಅಂತ ನೋಡಬಹುದು. ಇನ್ನು ದೂರದೃಷ್ಟಿ ಅಥವಾ ಹೈಪರ್ಮೆಟ್ರೋಪಿಯಾ ಅಂದ್ರೆ ಏನು? ದೂರದೃಷ್ಟಿ, ಸಮೀಪ ದೃಷ್ಟಿ ಅಂತ ಹೋದ ಹಾಗೆ ಇದು ದೂರದೃಷ್ಟಿ, ದೂರದ್ದು ಕಾಣಿಸುವಂತಹ ಸ್ಥಿತಿ, ಹತ್ರದ್ದು ಕಾಣಿಸೋದಿಲ್ಲ, ಅಥವಾ ಹತ್ರದ್ದು ಸ್ಪಷ್ಟವಾಗಿ ಕಾಣಿಸೋದಿಲ್ಲ, ದೂರದ್ದು ಸ್ಪಷ್ಟವಾಗಿ ಕಾಣಿಸುವಂತಹ ಒಂದು ಸ್ಥಿತಿಯನ್ನ ದೂರದೃಷ್ಟಿ ಅಥವಾ ಹೈಪರ್ಮೆಟ್ರೋಪಿಯಾ ಅಂತ ಕರೀತಾರೆ. ಸೊ ಹೈಪರ್ಮೆಟ್ರೋಪಿಯಾ ಹೊಂದಿದ ವ್ಯಕ್ತಿ ದೂರದ ವಸ್ತುಗಳನ್ನ ಸ್ಪಷ್ಟವಾಗಿ ನೋಡಲು ಸಾಧ್ಯ ಇರುತ್ತೆ, ಆದ್ರೆ ಹತ್ತಿರದ ವಸ್ತುಗಳು ಸ್ಪಷ್ಟವಾಗಿ ನೋಡೋದಿಕ್ಕೆ ಸಾಧ್ಯ ಇರೋದಿಲ್ಲ. ದೂರದೃಷ್ಟಿಯುಳ್ಳವರಿಗೆ ಸಮೀಪ ಬಿಂದು, ಸಾಮಾನ್ಯ ಸಮೀಪ ಬಿಂದು 25 ಸೆಂಟಿಮೀಟರ್ ಏನಿದೆ ಅಲ್ವಾ, ಹತ್ತಿರದ ಬಿಂದು 25 ಸೆಂಟಿಮೀಟರ್, ಹಾಗೆ ದೂರದ ಬಿಂದು ಅನಂತ ಅನ್ನೋದನ್ನ ನಾವು ನಿನ್ನೆ ಕ್ಲಾಸ್ ಅಲ್ಲಿ ನೋಡಿದ್ವಿ ಅಲ್ವಾ. ಸೊ ಆ ಹತ್ತಿರದ ಬಿಂದುವಿಗಿಂತನೂ ಹಿಂದೆ ಇರುವಂತಹ ಏನು ಸಮೀಪ ಬಿಂದುವಾದ 25 ಸೆಂಟಿಮೀಟರ್ಗಿಂತ ತುಂಬಾ ದೂರದಲ್ಲಿ ಇರತ್ತೆ. ಯಾವುದು? ಸಮೀಪ ಬಿಂದು. ಸಾಮಾನ್ಯ ಸಮೀಪ ಬಿಂದು 25 ಸೆಂಟಿಮೀಟರ್ ಆಗಿರತ್ತೆ ಅಲ್ವಾ, ಆದ್ರೆ ದೂರದೃಷ್ಟಿ ಇರೋವರಿಗೆ ತುಂಬಾ ದೂರದಲ್ಲಿ ಇರುತ್ತೆ. ಚಿತ್ರದಲ್ಲಿ ಸೊ ಇಲ್ಲಿ ನಾವು ಈ ಚಿತ್ರದಲ್ಲಿ ನೋಡ್ತಾ ಹೋದ್ರೆ ಇಲ್ಲೇನಾಗ್ತಾ ಇದೆ, ಸಮೀಪ ಬಿಂದು ತುಂಬಾ ದೂರದಲ್ಲಿ ಇರೋದಕ್ಕೆ, ಈ ಒಂದು ಫಾರ್ ಪಾಯಿಂಟ್ ಅಂತ ಏನ್ ಹೇಳ್ತಾರೆ ಅದು ತುಂಬಾ ದೂರದಲ್ಲಿ ಇರೋದಕ್ಕೆ 25 ಸೆಂಟಿಮೀಟರ್ಗಿಂತನೂ ಇನ್ನು ಈ ಕಡೆಗೆ ಇದ್ಬಿಡತ್ತೆ. ಹಾಗಾಗಿ ಅದೇನಾಗ್ತಾ ಇರತ್ತೆ, ಇದರ ಪ್ರತಿಬಿಂಬ
ಇಲ್ಲಿ ಉಂಟಾಗೋ ಬದಲಿಗೆ ಅದರ ಪ್ರತಿಬಿಂಬ ಇದ್ರ ಮೂಲಕ ಚಲಿಸಿದಾಗ ರೆಟಿನಾದ ಹೊರಭಾಗದಲ್ಲಿ, ರೆಟಿನಾವನ್ನು ದಾಟ್ಕೊಂಡು ಅದರ ಹಿಂಭಾಗದಲ್ಲಿ ಏನಾಗ್ತಾ ಇರತ್ತೆ, ಪ್ರತಿಬಿಂಬ ಇಷ್ಟು ದೂರದಲ್ಲಿ ಇಲ್ಲಿ ಉಂಟಾಗ್ಬೇಕಿದ್ದಂತಹ ಪ್ರತಿಬಿಂಬ ಇಷ್ಟು ಮುಂದಕ್ಕೆ ಹೋಗಿ ಉಂಟಾಗತ್ತೆ. ಹಾಗಾಗಿ ಅವರಿಗೆ ಹತ್ತಿರದ ವಸ್ತುಗಳು ಕಾಣಿಸೋದೇ ಇಲ್ಲ, ಬದಲಾಗಿ ತುಂಬಾ ಹಿಂದೆಗಡೆಗೆ ಅಂದ್ರೆ ತಲೆ ಹಿಂಭಾಗದಲ್ಲ, ಕಣ್ಣಿನ ರೆಟಿನಾದ ಹಿಂಭಾಗದಲ್ಲಿ ಏನಾಗತ್ತೆ, ಪ್ರತಿಬಿಂಬ ಉಂಟಾಗ್ತಾ ಇರತ್ತೆ. ಸೊ ಈ ದೋಷ ಉಂಟಾಗೋದಿಕ್ಕೆ ಕಾರಣ ಏನು ಅಂತ ನೋಡೋದಿದ್ರೆ, ಮಸೂರದ ಸಂಗಮ ದೂರ ಉದ್ದ ಆಗಿರೋದು. ಈ ಮಸೂರಕ್ಕೆ ಒಂದು ಸಂಗಮ ದೂರ ಅಂತ ಇರತ್ತೆ ಅಲ್ವಾ, ಪ್ರತಿಯೊಂದು ಮಸೂರಕ್ಕೂ ಸಂಗಮ ದೂರ ಇರತ್ತೆ. ಆ ಸಂಗಮ ದೂರ ಉದ್ದ ಆಗಿದ್ರೆ ಅಥವಾ ಕಣ್ಣುಗುಡ್ಡೆ ಅತಿ ಚಿಕ್ಕದಾಗಿದ್ರೆ, ಅಂದ್ರೆ ಏನಾಗತ್ತೆ, ಈ ಮಸೂರ ತುಂಬಾ ತೆಳ್ಳಗಾಗಿರತ್ತೆ, ವಕ್ರತೆ ಕಡಿಮೆ ಆಗ್ಬಿಟ್ಟಿರತ್ತೆ. ವಕ್ರತೆ ತುಂಬಾ ಕಡಿಮೆ ಆದ್ರೆ ಅಥವಾ ಏನು ಕಣ್ಣುಗುಡ್ಡೆ ಅತಿ ಚಿಕ್ಕದಾದ್ರೆ ಈ ಒಂದು ದೂರದೃಷ್ಟಿ ಉಂಟಾಗೋದು. ಸೊ ಇದು ದೂರದೃಷ್ಟಿಯ ಬಗ್ಗೆ ಆಗಿತ್ತು. ಹಾಗಿದ್ರೆ ಈ ದೂರದೃಷ್ಟಿಗೆ ಪರಿಹಾರ ಯಾವ್ದಿರ್ಬೋದು? ನಾನು ಹೇಳೋ ಅವಶ್ಯಕತೆನೇ ಇಲ್ವೇ ಅಂತ ಅಲ್ವಾ. ಅಲ್ಲಿ ನಿಮ್ನ ಮಸೂರ ಬಳಸಿದ್ರೆ ಇಲ್ಲಿ ಪೀನ ಮಸೂರ ಬಳಸೋ ಮೂಲಕ ನಾವು ದೂರದೃಷ್ಟಿಗೆ ಪರಿಹಾರವನ್ನ ಕಂಡ್ಕೋಬಹುದಾಗಿದೆ. ಹಾಗಿದ್ರೆ ಯಾವ ರೀತಿ ನಾವು ದೂರದೃಷ್ಟಿಗೆ ಪರಿಹಾರವನ್ನ ಕಂಡ್ಕೋಬಹುದು ಅಂತ ನೋಡಿದ್ರೆ, ಇಲ್ಲಿ ಕಣ್ಣಿನ ಕಾರ್ನಿಯ ಏನಿರುತ್ತೆ ಅದಕ್ಕಿಂತನೂ ಮುಂದೆ ನಾವೇನ್ ಚಸ್ಮಾ ಹಾಕ್ತಿವಲ್ವಾ, ನಾವ್ ಯಾಕೆ ಚಸ್ಮಾವನ್ನ ಹಾಕೋದು ಅಂದ್ರೆ ಅಲ್ಲಿ ಬಳಕೆ ಆಗೋದು ಒಂದೋ ನಿಮ್ನ ಮಸೂರ ಬಳಸ್ತಾ ಇರ್ತೀವಿ ಅಥವಾ ಪೀನ ಮಸೂರ ಬಳಸ್ತಾ ಇರ್ತೀವಿ. ಅಂದ್ರೆ ಬೆಳಕು ನೇರವಾಗಿ ಕಣ್ಣಿನ ಕಾರ್ನಿಯಾದ ಮೇಲೆ ಬೀಳ್ತಾ ಇರತ್ತೆ. ಆದ್ರೆ ನಾವು ಮಸೂರವನ್ನ ಇಲ್ಲೇ ಹಿಡಿದಾಗ ಬೆಳಕು ಫಸ್ಟ್ ಕಾರ್ನಿಯಾ ಚಸ್ಮಾದ ಮೇಲೆ ಬಿದ್ದು, ಅಲ್ಲಿ ಮಸೂರದ ಮೇಲೆ ಬಿದ್ದು ಒಂದು ಅದು ಏನು ಇನ್ನು ದೂರವಾಗಿ ಚಲಿಸೋದಕ್ಕೆ ಪ್ರಾರಂಭ ಆಗತ್ತೆ. ಅಥವಾ ಪೀನ ಮಸೂರವನ್ನ ಬಳಸಿದ್ರೆ ಅದು ಸಮೀಪ ಬರೋದಕ್ಕೆ ಸ್ಟಾರ್ಟ್ ಆಗತ್ತೆ. ಹಾಗಾಗಿ ನಾವೇನ್ ಮಾಡ್ತೀವಿ, ಇಲ್ಲಿ ತುಂಬಾ ದೂರದಲ್ಲಿ ಪ್ರತಿಬಿಂಬ ಉಂಟಾಗ್ತಾ ಇತ್ತು. ಸೊ ಇಲ್ಲೇನ್ ಮಾಡ್ತೀವಿ, ಈ ದೋಷ ಸೂಕ್ತ ಸಾಮರ್ಥ್ಯವುಳ್ಳ ಪೀನ ಮಸೂರದ ಸಹಾಯದಿಂದ ಸರಿಪಡಿಸಬಹುದು. ಸೊ ಕೇಂದ್ರೀಕರಿಸುವಂತಹ ಮಸೂರ ಪೀನ ಮಸೂರ. ಆದ್ರಿಂದ ನಾವೇನ್ ಮಾಡ್ತೀವಿ, ಇಲ್ಲಿ ಕಣ್ಣಿನ ಮುಂದೆ ಒಂದು ಪೀನ ಮಸೂರವನ್ನ ಇಟ್ಟಾಗ ಬೆಳಕಿನ ಕಿರಣಗಳು ಒಂದಕ್ಕೆ ಒಂದು ಹತ್ರ ಆಗೋದಿಕ್ಕೆ ಪ್ರಾರಂಭ ಆಗುತ್ತೆ. ಹತ್ರ ಆಗೋದಿಕ್ಕೆ ಪ್ರಾರಂಭ ಆಗಿ ಈ ಮಸೂರದ ಮೂಲಕವೂ ಅದು ಹಾದು ಬಂದಾಗ ನಂತರ ಸರಿಯಾಗಿ ರೆಟಿನಾದ ಮೇಲೆಯೇ ಪ್ರತಿಬಿಂಬವನ್ನ ಉಂಟು ಮಾಡ್ತಾ ಇರುತ್ತೆ. ಹಾಗಾಗಿ ನಾವು ದೂರದೃಷ್ಟಿ ಇರುವವರಿಗೆ ಅಥವಾ ಹೈಪರ್ ಮೆಟ್ರೋಪಿಯಾ ಏನಿರುತ್ತೆ, ದೂರದೃಷ್ಟಿ ಹೈಪರ್ ಮೆಟ್ರೋಪಿಯಾ ಎರಡು ಒಂದೇನೆ. ದೂರದೃಷ್ಟಿ ಕನ್ನಡದಲ್ಲಿ ಹೇಳಿದ್ರೆ ಹೈಪರ್ ಮೆಟ್ರೋಪಿಯಾ ಅಂತ ಇಂಗ್ಲಿಷ್ ನಲ್ಲಿ ಹೇಳ್ತಾರೆ ಅಷ್ಟೇ. ಸೊ ಈ ಒಂದು ತೊಂದರೆ ಇರುವವರಿಗೆ ಪೀನ ಮಸೂರದ ಕನ್ನಡಕವನ್ನ ಸಜೆಸ್ಟ್ ಮಾಡಿರ್ತಾರೆ ಡಾಕ್ಟರ್ಸ್. ಹೌದಾ? ಸೊ ದೂರದೃಷ್ಟಿಯ ಚಿತ್ರವನ್ನ ನೀವು ನೋಡೋದಿದ್ರೆ ಇಲ್ಲಿ ದೂರದೃಷ್ಟಿ ಇರೋದು ಏನಾಗ್ತಾ ಇದೆ, ಇಲ್ಲಿ ಮಸೂರ ಅಲ್ವಾ, ಈ ಮಸೂರದ ಮಸೂರದಿಂದ ಹಾದು ಬಂದಂತಹ ಕಿರಣಗಳು ಇಲ್ಲಿ ಒಂದು ಜಾಗದಲ್ಲಿ ಸೇರ್ಬೇಕು, ರೆಟಿನಾದ ಮೇಲ್ಗಡೆ ಸೇರಿ ಅಲ್ಲಿ ಪ್ರತಿಬಿಂಬವನ್ನ ಉಂಟು ಮಾಡ್ಬೇಕು. ಆದ್ರೆ ಇಲ್ಲಿ ಏನಾಗ್ತಾ ಇರತ್ತೆ, ಈ ದೂರದೃಷ್ಟಿ ಇರುವಂತಹ ಕಣ್ಣಿನಲ್ಲಿ ಈ ಸಂಗಮ ದೂರ ಏನಾಗಿರತ್ತೆ, ಮಸೂರದ ಸಂಗಮ ದೂರ ಹೆಚ್ಚು ಜಾಸ್ತಿ ಆಗಿರೋದ್ರಿಂದ ಅದೇನಾಗಿರುತ್ತೆ, ವಕ್ರತೆ ಕಡಿಮೆ ಆಗಿರೋದಕ್ಕೆ ಇಲ್ಲೇನಾಗತ್ತೆ, ದೂರ ಬಿಂದು ಏನಾಗ್ಬಿಡತ್ತೆ, ದೂರದಲ್ಲಿ ಇರೋದಕ್ಕೆ ಅದು ಸರಿಯಾಗಿ ರೆಟಿನಾದ ಬದಲಿಗೆ ಇನ್ನು ದೂರದಲ್ಲಿ ಪ್ರತಿಬಿಂಬವನ್ನ ಉಂಟು ಮಾಡ್ತಾ ಇರತ್ತೆ. ಅದೇ ನಾವಿಲ್ಲೊಂದು ಪೀನ ಮಸೂರವನ್ನ ಬಳಸಿದ್ರೆ ಇಲ್ಲಿ ಬೆಳಕಿನ ಕಿರಣಗಳು ಮೊದಲಿಗೆ ಪೀನ ಮಸೂರದ ಮೂಲಕ ಹಾದಾಗ್ಲಿ ಅವು ಒಂದನ್ನೊಂದು ಸೇರೋದಕ್ಕೆ ಅಥವಾ ಹತ್ರ ಬರೋದಕ್ಕೆ ಪ್ರಾರಂಭ ಆಗ್ಬಿಡತ್ತೆ. ಹಾಗಾಗಿ ಅವು ತುಂಬಾ ಮೊದಲಿಗೆ ಅಂದ್ರೆ ಕರೆಕ್ಟ್ ಆಗಿ ರೆಟಿನಾದ ಮೇಲೆನೆ ಪ್ರತಿಬಿಂಬವನ್ನ ಉಂಟು ಮಾಡ್ತಾ ಇರತ್ತೆ. ಸೊ ಸಮೀಪ ದೃಷ್ಟಿಗೆ ಪರಿಹಾರ ನಿಮ್ನ ಮಸೂರ ಆದ್ರೆ ದೂರದೃಷ್ಟಿಗೆ ಪರಿಹಾರ ಪೀನ ಮಸೂರ ಆಗಿರುತ್ತೆ. ಸೊ ಈ ರೀತಿಯಾಗಿ ನಾವು ದೋಷಗಳನ್ನ ಸರಿಪಡಿಸ್ಕೊಳ್ಬಹುದು. ಇನ್ನು ಪ್ರಿಸ್ಬಯೋಪಿಯಾ ಅಂತ ಅಂದ್ರೆ ಇದು ಏನು ಅಂತ ಅಂದ್ರೆ, ವಯಸ್ಸಾಗ್ತಾ ಹೋದ ಹಾಗೆ ನಮ್ಮ ಎಲ್ಲಾ ಅಂಗಾಂಗಗಳು ಸರಿಯಾಗಿ ಕಾರ್ಯನಿರ್ವಹಿಸೋದಕ್ಕೆ ಕಷ್ಟ ಆಗ್ತಾ ಇರುತ್ತೆ ಅಲ್ವಾ. ವಯಸ್ಸಾದ ಹಾಗೆ ಸ್ನಾಯುಗಳೇನಾಗತ್ತೆ, ದುರ್ಬಲ ಆಗ್ತಾ ಹೋಗುತ್ತೆ. ಅದೇ ರೀತಿ ಕಣ್ಣಿನಲ್ಲೂ ಕೂಡ ನಾವು ನಿನ್ನೆ ಕ್ಲಾಸ್ ಅಲ್ಲಿ ಅಭ್ಯಾಸ ಮಾಡಿದ್ವಿ ಕಣ್ಣಿನ ಹೊಂದಾಣಿಕಾ ಸಾಮರ್ಥ್ಯ ಅಂತ. ಸೊ ಏನಾಗಿರುತ್ತೆ, ಕಣ್ಣು ಎಷ್ಟು ಬೆಳಕನ್ನ ಒಳಗಡೆ ತಗೊಳ್ಬೇಕು ಅನ್ನೋದನ್ನ ಸಿಲಿಯರಿ ಸ್ನಾಯುಗಳು ನಿಯಂತ್ರಣ ಮಾಡ್ತಾ ಇರತ್ತೆ. ಹಿಗ್ಗೋ ಮೂಲಕ, ಕುಗ್ಗೋ ಮೂಲಕ, ವರ್ಣಪಟಲ ಅಥವಾ ಪಾಪೆಯನ್ನ ಹೀಗೆ ಸಂಕುಚನ ವಿಕಸನ ಮಾಡೋ ಮೂಲಕ ಎಷ್ಟು ಪ್ರಮಾಣದ ಬೆಳಕು ಕಣ್ಣನ್ನ ಪ್ರವೇಶಿಸ್ಬೇಕು ಅನ್ನೋದನ್ನ ನಿರ್ಧಾರ ಮಾಡುತ್ತೆ ಅಲ್ವಾ.
ಆದ್ರೆ ಈ ಒಂದು ಪ್ರಿಸ್ಬಯೋಪಿಯಾ ಏನಿರುತ್ತೆ, ಈ ಒಂದು ಕಂಡೀಷನ್ ಅಲ್ಲಿ ಏನಾಗತ್ತೆ, ಕಣ್ಣಿನ ಹೊಂದಾಣಿಕಾ ಸಾಮರ್ಥ್ಯ ವಯಸ್ಸಾಗ್ತಾ ಹೋದ ಹಾಗೆ ಕಡಿಮೆ ಆಗ್ತಾ ಬರುತ್ತೆ. ಕಡಿಮೆ ಆಗ್ತಾ ಹೋದ ಹಾಗೆ ಏನಾಗತ್ತೆ, ಅದು ಹಿಗ್ಗೋದು ಅಥವಾ ಕುಗ್ಗುವಂತಹ ಒಂದು ಸಾಮರ್ಥ್ಯ ಕಡಿಮೆ ಆದಾಗ ಪ್ರತಿಬಿಂಬ ಉಂಟಾಗೋದ್ರಲ್ಲೂ ಅಥವಾ ನಾವೇನು ಒಂದು ವಸ್ತುವನ್ನು ಕ್ಲಿಯರ್ ಆಗಿ ನೋಡೋದ್ರಲ್ಲಿ ಸಮಸ್ಯೆ ಆಗ್ತಾ ಇರುತ್ತೆ ಅಲ್ವಾ. ಸೊ ಅಲ್ಲೇನಾಗತ್ತೆ, ಆ ಸ್ಪಷ್ಟವಾಗಿ ನೋಡೋದಿಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಹೆಚ್ಚಿನ ಜನರಿಗೆ ಏನಾಗತ್ತೆ, ಸಮೀಪ ಬಿಂದು ಕ್ರಮೇಣ ದೂರ ಸರಿತಾ ಹೋಗ್ಬಿಡತ್ತೆ. ವಸ್ತುವಿನ ಸಮೀಪ ಬಿಂದು ಅನ್ನೋದಿರುತ್ತೆ, ಅಥವಾ ನಮ್ಮ ಕಣ್ಣಿಗೆ ಸಮೀಪ ಬಿಂದು ದೂರ ಬಿಂದು ಅನ್ನೋದಿದೆ ಅಲ್ವಾ. ಸೊ ಅದೇನಾಗತ್ತೆ, ದೂರ ಸರಿತಾ ಹೋದ ಹಾಗೇನೆ. ಸೊ ಇಲ್ಲೇನಾಗತ್ತೆ, ದೂರ ಸರಿಯುತ್ತೆ. ಅಂತವರಿಗೆ ಹತ್ತಿರದ ವಸ್ತುಗಳು ಏನಾಗತ್ತೆ, ಆರಾಮಾಗಿ ನೋಡೋದಿಕ್ಕೆ ಸಾಧ್ಯ ಆಗೋದಿಲ್ಲ, ಕಷ್ಟ ಆಗತ್ತೆ, ಹತ್ತಿರದ ವಸ್ತುಗಳು ಸ್ಪಷ್ಟವಾಗಿ ಕಾಣಿಸೋದಿಲ್ಲ. ಸೊ ಇಂತಹ ಒಂದು ಸ್ಥಿತಿಯನ್ನ, ದೋಷವನ್ನ ಪ್ರೆಸ್ಬಯೋಪಿಯಾ ಅಂತ ಕರೀತಾರೆ. ಸೊ ಈ ದೋಷ ಉಂಟಾಗೋದಿಕ್ಕೆ ಕಾರಣ ಏನು ಅಂತ ನೋಡೋದಿದ್ರೆ, ಮಸೂರ ತನ್ನ ಸ್ಥಿತಿಸ್ಥಾಪಕ ಶಕ್ತಿಯನ್ನ ಕಳೆದುಕೊಳ್ಳುವುದು. ಸ್ಥಿತಿಸ್ಥಾಪಕ ಶಕ್ತಿ ಅಂತ ಅಂದ್ರೆ ಏನು, ಹಿಗ್ಗೋದು ಅಥವಾ ಕುಗ್ಗಿ ಒಟ್ಟು ಬೆಳಕು ಕಣ್ಣನ್ನ ಒಳಗಡೆ ಪ್ರವೇಶ ಮಾಡೋದಿಕ್ಕೆ ಏನ್ ಮಾಡತ್ತೆ, ಅನುವು ಮಾಡಿಕೊಡ್ತಾ ಇರತ್ತೆ ಅಲ್ವಾ ಸಿಲಿಯರಿ ಸ್ನಾಯುಗಳು. ಆ ಸ್ನಾಯುಗಳು ದುರ್ಬಲ ಆದಾಗ ಮಸೂರ ಸಂಕುಚನ ವಿಕಸನ ಆಗೋದಿಲ್ಲ, ಸಂಗಮ ದೂರದಲ್ಲಿ ಬದಲಾವಣೆ ಆಗೋದಿಲ್ಲ, ಹೊಂದಾಣಿಕೆ ಸಾಮರ್ಥ್ಯ ಏನಾಗತ್ತೆ, ದುರ್ಬಲ ಆಗತ್ತೆ ಅಲ್ವಾ. ಹೊಂದಾಣಿಕೆ ಸಾಮರ್ಥ್ಯ ನಿರ್ಧಾರ ಆಗಿರೋದು ಮಸೂರದ ಸಂಗಮ ದೂರದ ವ್ಯತ್ಯಾಸ ಆಗುವಂತಹ ಒಂದು ಸಾಮರ್ಥ್ಯದ ಮೇಲೆ. ಸೊ ಅಲ್ಲೇನಾಗತ್ತೆ, ಮಸೂರ ಹಿಗ್ಗೋದಿಲ್ಲ ಕುಗ್ಗೋದಿಲ್ಲ ಅಂತಂದಾಗ ಹೊಂದಾಣಿಕಾ ಸಾಮರ್ಥ್ಯ ಕಡಿಮೆ ಆಗಿ ಪ್ರೆಸ್ಬಯೋಪಿಯಾ ಉಂಟಾಗಿರುತ್ತೆ. ಸೊ ಈ ಕೆಲವೊಬ್ರಿಗೆ ಏನಾಗತ್ತೆ, ಹತ್ತಿರದ ವಸ್ತುವು ಕಾಣೋದಿಲ್ಲ, ದೂರದ ವಸ್ತುವು ಸಹ ಕಾಣೋದಿಲ್ಲ. ಈಗ ನಾವು ನೋಡಿದ್ವಿ, ದೂರದೃಷ್ಟಿ ಇದ್ದಾಗ ಪೀನ ಮಸೂರವನ್ನ ಬಳಸ್ಬೇಕು, ಅಥವಾ ಸಮೀಪ ದೃಷ್ಟಿ ಇದ್ದಾಗ ನಿಮ್ನ ಮಸೂರವನ್ನ ಬಳಸ್ಬೇಕು ಅನ್ನೋದನ್ನ ನೋಡಿದ್ವಿ. ಆದ್ರೆ ಎರಡೂ ಇದ್ದಾಗ ಸೊ ಏನ್ ಮಾಡ್ತಾರೆ, ಅಂತಹ ಸಮಯದಲ್ಲಿ ಯಾವ ವ್ಯಕ್ತಿಗೆ ಎರಡೂ ದೋಷವೂ ಇರತ್ತೋ ಅಂತಹ ವ್ಯಕ್ತಿಗಳಿಗೆ ದ್ವಿಸಂಗಮ ಮಸೂರಗಳನ್ನ ಡಾಕ್ಟರ್ ಕೊಟ್ಟಿರ್ತಾರೆ. ಅಂದ್ರೆ ಒಂದು ಕನ್ನಡಕದಲ್ಲಿ ನಿಮ್ನ ಮಸೂರವೂ ಇರತ್ತೆ, ಪೀನ ಮಸೂರವೂ ಇರತ್ತೆ, ಎರಡನ್ನೂ ಇರುವಂತಹ ಒಂದು ಕನ್ನಡಕವನ್ನ ಕೊಟ್ಟಿರ್ತಾರೆ. ಸೊ ಅವರಿಗೆ ಹತ್ತಿರದ ವಸ್ತುಗಳ ಯಾವುದ್ರಿಂದ, ನಿಮ್ನ ಮಸೂರದ ಸಹಾಯದಿಂದ ಹತ್ತಿರದ ವಸ್ತುಗಳು ಏನಾಗಿರುತ್ತೆ, ದೂರದ ವಸ್ತುಗಳು ಸ್ಪಷ್ಟವಾಗಿ ಕಾಣಿಸ್ತಾ ಇರುತ್ತೆ ನಿಮ್ನ ಮಸೂರದ ಸಹಾಯದಿಂದ. ಇನ್ನು ಪೀನ ಮಸೂರದ ಸಹಾಯದಿಂದ ಹತ್ತಿರದ ವಸ್ತುಗಳು ಸ್ಪಷ್ಟವಾಗಿ ಕಾಣಿಸೋದಕ್ಕೆ ಸಹಾಯ ಆಗುತ್ತೆ. ಸೊ ನೀವಿಲ್ಲಿ ಒಂದು ಚಿತ್ರವನ್ನ ನೋಡ್ತಾ ಇರ್ಬಹುದು, ಚಸ್ಮಾದ ಚಿತ್ರ. ಸೊ ಈ ಚಿತ್ರದಲ್ಲಿ ಇಲ್ಲಿ ಏನಾಗಿರುತ್ತೆ, ಎರಡು ಏನು ಮಸೂರಗಳನ್ನು ಇವು ಒಳಗೊಂಡಿರುತ್ತೆ. ಅಂದ್ರೆ ನಿಮ್ನ ಮಸೂರವೂ ಇರುತ್ತೆ, ಪೀನ ಮಸೂರವೂ ಇರುತ್ತೆ ಇದ್ರೊಳಗಡೆಗೆ. ಆ ರೀತಿಯಾಗಿ ದ್ವಿಸಂಗಮ ಮಸೂರಗಳನ್ನ ಡಾಕ್ಟರ್ಗಳು ಕೊಟ್ಟಿರ್ತಾರೆ. ಸೊ ಇದು ಪ್ರೆಸ್ಬಯೋಪಿಯಾದ ಒಂದು ಪರಿಹಾರ ಆಗಿದೆ. ಇನ್ನು ಪಟ್ಟಕದ ಮೂಲಕ ಬೆಳಕಿನ ವಕ್ರೀಭವನ. ಪಟ್ಟಕ ಅಂದ್ರೆ ಏನು, ಪಟ್ಟಕ ಅಂತ ಅಂದ್ರೆ ನೀವಿಲ್ಲಿ ಚಿತ್ರದಲ್ಲಿ ಏನ್ ನೋಡ್ತಾ ಇದ್ದೀರಾ ಅಲ್ವಾ, ಇದು ಪಟ್ಟಕದ ಚಿತ್ರ ಆಗಿದೆ. ಸೊ ಇಲ್ಲಿ ಕಾಣಿಸ್ತಾ ಇರ್ಬೋದು ಎಲ್ಲರಿಗೂ ಚಿತ್ರ ಅಲ್ವಾ. ಸೊ ಇದು ಪಟ್ಟಕದ ಚಿತ್ರ. ಪಟ್ಟಕ ಅಂತ ಅಂದ್ರೆ ಇದು ಒಂದು ಗಾಜಿನ ಒಂದೇನು ಸ್ಟ್ರಕ್ಚರ್ ಇದು. ಸೊ ಯಾವ ರೀತಿಯಾಗಿರುತ್ತೆ ಅಂದ್ರೆ ಇದರಲ್ಲಿ 5 ಮುಖಗಳಿರತ್ತೆ. ಸೊ ಈ ರೀತಿಯಾದಂತಹ ಒಂದು ರಚನೆ ಆಗಿರುತ್ತೆ ಪಟ್ಟಕ ಅಂತ ಅಂದ್ರೆ. ಇಲ್ಲಿ 2 ತ್ರಿಭುಜ ಮುಖಗಳಿದ್ರೆ, ಇನ್ನು ಈ ಭಾಗವನ್ನ ನೀವು ಗಮನಿಸಿ, ನಾನು ಬೇರೆ ಇಂಕಿಂದ ನಾನು ಬಿಡಿಸಿ ತೋರಿಸ್ತೀನಿ. ಸೊ ಈ ಭಾಗವನ್ನ ನೀವು ಗಮನಿಸ್ತಾ ಹೋದ್ರೆ ಇದೇನಾಗಿದೆ, ಆಯತಾಕಾರದ ಮುಖಗಳಿದೆ ಅಲ್ವಾ. ಸೊ ಇದೇ ರೀತಿ ಇದರ ಹಿಂಭಾಗದಲ್ಲೂ ಬರುತ್ತೆ. ಹಾಗೆ ಇಲ್ಲಿ ಕೆಳಭಾಗದಲ್ಲೂ ಇಲ್ಲಿ ಆಯತಾಕಾರದ ಒಂದು ಫೇಸ್ ಕಾಣಿಸ್ತಾ ಇರಬಹುದು ನಿಮ್ಗೆ. ಸೊ ಒಟ್ಟು 3 ಆಯತಾಕಾರದ ಮುಖಗಳನ್ನ ಹೊಂದಿರುತ್ತೆ, 2 ತ್ರಿಭುಜಾಕಾರದ ಮುಖಗಳನ್ನ ಒಂದು ಪಟ್ಟಕ ಹೊಂದಿರುತ್ತೆ. ತ್ರಿಭುಜಾಕಾರದ ಮುಖಗಳ ಮೂಲಕ ಯಾವುದೇ ಒಂದು ಬೆಳಕಿನ ವಕ್ರೀಭವನ ನಡೆಯೋದಿಲ್ಲ. ಆದ್ರೆ ವಕ್ರೀಭವನ ನಡೆಯೋದೇನಿದ್ರು ನೀವು ಈ ಚಿತ್ರವನ್ನ ಗಮನಿಸಿದ್ರೆ ಇಲ್ಲಿರುವಂತಹದ್ದು ಇದೇನಿದೆಯಲ್ವಾ, ಇದು ಆಯತಾಕಾರದ ಮುಖ ಆಗಿದೆ. ಅದೇ ರೀತಿ ಇಲ್ಲಿ ಕೆಳಗಡೆಗೆ ನಿಮ್ಗೆ ಇಲ್ಲಿ ಒಂದು
ಬಾಹು ಕಾಣಿಸ್ತಾ ಇದೆ ಅಲ್ವಾ, ಇದೇ ರೀತಿ ಮುಂದುವರೆದ್ರೆ ಇಲ್ಲಿ ಹೀಗೆ ಆಯತಾಕಾರದ ಒಂದು ರಚನೆ ಆಗಿರುತ್ತೆ. ಅದೇ ರೀತಿ ಇದು ಆಯತಾಕಾರದ ರಚನೆ ಆಗಿರುತ್ತೆ. 4 ಬಾಹು ಕಾಣಿಸ್ತಾ ಇರ್ಬೋದು ನಿಮ್ಗೆ. ಸೊ ಈ ಆಯತಾಕಾರದ ಮುಖ ಏನಿದೆಯಲ್ವಾ, ಇಲ್ಲಿ ವಕ್ರೀಭವನ ನಡೀತಾ ಇರತ್ತೆ. ಹಾಗೆ ತ್ರಿಭುಜಾಕಾರದ ಮುಖದ ಮೂಲಕ ವಕ್ರೀಭವನ ನಡೆಯೋದಿಲ್ಲ. ಸೊ ಇದು ಪಟ್ಟಕದ ಒಂದು ರಚನೆ ಈ ರೀತಿಯಾಗಿರತ್ತೆ. ಗಾಜಿನ ಒಂದು ರಚನೆ ಆಗಿದೆ ಇದು ಅಷ್ಟೇನೆ, ಗಾಜಿನ ಪೀಸ್ ಅಂತ ಅನ್ಕೊಳ್ಬಹುದು. ಬಟ್ ಅದಕ್ಕೆ ಮುಖಗಳು ಈ ರೀತಿಯಾಗಿರತ್ತೆ. ಓಕೆ, ಸೊ ಇದರ ಮೂಲಕ ಬೆಳಕು ಹಾದು ಹೋದಾಗ ಏನಾಗತ್ತೆ ಅನ್ನೋದನ್ನ ನೋಡೋಣ. ಸೊ ನೀವು ಇಲ್ಲಿ ಚಿತ್ರದಲ್ಲಿ ಗಮನಿಸ್ತಾ ಇರೋದು, ಇಲ್ಲಿ ನಿಮಗೆ ನೇರವಾಗಿ ನೋಡಿದಾಗ ತ್ರಿಭುಜ ಅಂತ ಕಾಣಿಸ್ತಾ ಇದ್ರು ಕೂಡ ಇಲ್ಲಿ ಬೆಳಕು ಬೀಳ್ತಾ ಇರೋದು ಈ ಒಂದು ಸರ್ಫೇಸ್ ಮೇಲೆ, ಇಲ್ಲಿ ಆಯ್ತಾ. ಈ ಆಯತಾಕಾರದ ಸರ್ಫೇಸ್ ಮೇಲೆ ಬಿದ್ದಾಗ ಬೆಳಕು ವಕ್ರೀಭವನವನ್ನ ಹೊಂದುತ್ತಾ ಇದೆ. ನಿಮ್ಗೆ ಇಲ್ಲಿ ತ್ರಿಭುಜದ ರೀತಿ ಕಾಣಿಸ್ತಾ ಇದ್ರು, ಅಲ್ಲಿ ಏನಾಗ್ತಾ ಇರತ್ತೆ, ಬೆಳಕು ಬೀಳ್ತಾ ಇರೋದು ಈ ಒಂದು ಭಾಗ ಏನಿದೆಯಲ್ವಾ ಇದ್ರ ಮೇಲೆ ಅಥವಾ ಇದ್ರ ಮೇಲೆ ಬೆಳಕು ಬಿದ್ದಾಗ ವಕ್ರೀಭವನವನ್ನ ಹೊಂದುತ್ತಾ ಇರತ್ತೆ. ಅಂದ್ರೆ ಬೆಳಕು ಯಾವಾಗ ಈ ಗಾಳಿಯ ಮಾಧ್ಯಮದಿಂದ ಗಾಜಿನ ಮಾಧ್ಯಮ, ಇಲ್ಲಿ ಪಟ್ಟಕ ಗಾಜು ಅಲ್ವಾ, ಸೊ ಗಾಜಿನ ಮಾಧ್ಯಮ ಅಂತ ತಗೊಂಡ್ರೆ ಮಾಧ್ಯಮದಲ್ಲಿ ವ್ಯತ್ಯಾಸ ಆಯ್ತು. ಮಾಧ್ಯಮದ ವ್ಯತ್ಯಾಸದಿಂದಾಗಿ ಅಲ್ಲಿ ಸಾಂದ್ರತೆ ವ್ಯತ್ಯಾಸ ಆಗತ್ತೆ ಅಲ್ವಾ. ಒಂದು ಮಾಧ್ಯಮದಿಂದ ಇನ್ನೊಂದು ಮಾಧ್ಯಮಕ್ಕೆ ಪ್ರವೇಶವನ್ನ ಪಡಿತಾ ಇದೆ ಅಂತ ಅಂದ್ರೆ ಗಾಳಿ ಮಾಧ್ಯಮಕ್ಕೆ ಒಂದು ಸಾಂದ್ರತೆ ಇದ್ರೆ ಗಾಜಿನ ಮಾಧ್ಯಮಕ್ಕೆ ಇನ್ನೊಂದು ಸಾಂದ್ರತೆ ಇರುತ್ತೆ. ಸೊ ಗಾಳಿ ಯಾವಾಗ ಬೆಳಕಿನ ಕಿರಣ ಯಾವಾಗ ಗಾಳಿ ಮಾಧ್ಯಮದಿಂದ ಗಾಜಿನ ಮಾಧ್ಯಮವನ್ನ ಪ್ರವೇಶಿಸುತ್ತೋ ಇಲ್ಲಿ ಸಾಂದ್ರತೆಯ ವ್ಯತ್ಯಾಸದಿಂದಾಗಿ ಬೆಳಕಿನ ವೇಗದಲ್ಲಿ ಬದಲಾವಣೆ ಆಗುತ್ತೆ. ಸೊ ಇಲ್ಲಿ ಬೆಳಕಿನ ವೇಗ ಗಾಳಿ ಮಾಧ್ಯಮದಲ್ಲಿ ಹೆಚ್ಚಿರತ್ತೆ. ಆದ್ರೆ ಮಾಧ್ಯಮದ ವ್ಯತ್ಯಾಸ ಆದಾಗ ಇಲ್ಲಿ ಗಾಜಿನ ಮಾಧ್ಯಮದಲ್ಲಿ ಸಾಂದ್ರತೆ ಹೆಚ್ಚಿರೋದಕ್ಕೆ ಬೆಳಕಿನ ವೇಗ ಕಡಿಮೆ ಆಗತ್ತೆ. ಬೆಳಕಿನ ವೇಗ ಕಡಿಮೆ ಆಗಿರೋದ್ರಿಂದ ಈ ಬೆಳಕು ಪಟ್ಟಕದ ಈ ಮುಖದ ಮೇಲೆ ಬಿದ್ದಾಗ, ಇಲ್ಲಿ ಹೀಗೆ ಬಿದ್ದಾಗ ಏನಾಗತ್ತೆ, ಇದರ ಒಂದು ಲಂಬ ಏನಿದೆಯಲ್ವಾ, ಈ ಒಂದು ಗೆರೆಯನ್ನ ಲಂಬ ಅಂತ ಕರಿತೀವಿ. ಸೊ ಈ ಲಂಬದ ಕಡೆಗೆ ಬಾಗತ್ತೆ. ಇದು ಆಕ್ಚುಯಲ್ ಆಗಿ ಬೆಳಕು ಹೀಗೆ ಬಿದ್ದಿರೋದು ಹೀಗೆ ಹೋಗ್ಬೇಕಿತ್ತು. ಈ ಒಂದು ಬ್ಲೂ ಲೈನ್ ಏನ್ ಕಾಣಿಸ್ತಾ ಇದೆ ಅಲ್ವಾ, ಇದು ಬೆಳಕು ಆಕ್ಚುಯಲ್ ಆಗಿ ಹೋಗ್ಬೇಕಿದ್ದಂತಹ ದಿಕ್ಕು. ಆದ್ರೆ ಏನಾಗ್ತಾ ಇದೆ, ಇಲ್ಲಿ ಈ ರೀತಿಯಾಗಿ ಹೋಗ್ಬೇಕಿದ್ದಂತಹ ಬೆಳಕಿನ ಕಿರಣ ಏನಾಗತ್ತೆ, ಸಾಂದ್ರತೆಯ ವ್ಯತ್ಯಾಸದಿಂದಾಗಿ ಬೆಳಕಿನ ವೇಗದಲ್ಲಿ ಬದಲಾವಣೆ ಆಗೋದ್ರಿಂದ, ಬೆಳಕಿನ ವೇಗ ಕಡಿಮೆ ಆಗೋದ್ರಿಂದ ಇದು ಲಂಬದ ಕಡೆಗೆ, ಇಲ್ಲಿದೆ ಅಲ್ವಾ ಲಂಬ, ಇದು ಲಂಬ, ಈ ಲಂಬದ ಕಡೆಗೆ ಹೀಗೆ ಹೋಗ್ಬೇಕಿದ್ದಂತಹ ಬೆಳಕಿನ ಕಿರಣ ಲಂಬದ ಕಡೆಗೆ ಬಾಗೋದಿಕ್ಕೆ ಪ್ರಾರಂಭ ಆಗತ್ತೆ. ಹಾಗಾಗಿ ಇದು ತನ್ನ ದಿಕ್ಕನ್ನ ಬದಲಿಸಿ ಹೀಗೆ ಹೋಗ್ಬೇಕಿರೋದು ಇಲ್ಲಿ ಹೀಗೆ ಚಲಿಸತ್ತೆ. ಸೊ ಲಂಬದ ಕಡೆಗೆ ಬಾಗ್ತಾ ಇರೋದನ್ನ ನಾವು ನೋಡಬಹುದು. ಸೊ ಇಲ್ಲಿ ಲಂಬದ ಕಡೆಗೆ ಬಾಗದಂತಹ ಬೆಳಕು ಪಟ್ಟಕದ ಮೂಲಕ ಹೀಗೆ ಚಲಿಸಿ ಇದನ್ನ ವಕ್ರೀಭವನ ಕಿರಣ ಅಂತ ಕರೀತಾರೆ. ಇದನ್ನ ಪತನ ಕಿರಣ ಅಂತ ಕರೀತಾರೆ. ಯಾಕೆ ಅಂದ್ರೆ ಅದು ಪಟ್ಟಕದ ಮೇಲೆ ಪತನ ಆಗ್ತಾ ಇದೆ, ಬೀಳ್ತಾ ಇದೆ. ಸೊ ಯಾವುದು ಇನ್ನೊಂದು ಮಾಧ್ಯಮದ ಮೇಲೆ ಬೀಳತ್ತೋ ಅದನ್ನ ಪತನ ಕಿರಣ ಅಂತ ಕರೆದ್ರೆ, ಅಲ್ಲಿ ವಕ್ರೀಭವನ ಹೊಂದಿ ಚಲಿಸ್ತಾ ಇರುವಂತಹ ಕಿರಣವನ್ನ ವಕ್ರೀಭವನ ಕಿರಣ ಅಂತ ಕರೀತಾರೆ. ಸೊ ಇಲ್ಲಿ ಮತ್ತೇನಾಗತ್ತೆ, ಇಲ್ಲಿ ಬಂದಂತಹ ಬೆಳಕಿನ ಕಿರಣ ಮತ್ತೆ ಏನಾಗತ್ತೆ, ಬೆಳಕಿನ ಮಾಧ್ಯಮವನ್ನ ಪ್ರವೇಶಿಸುತ್ತೆ. ಇದ್ರ ಮೂಲಕ ಹಾದು ಬಂದ ನಂತರ ಬೆಳಕಿನ ಮಾಧ್ಯಮವನ್ನ ಪುನಃ ಪ್ರವೇಶ ಮಾಡತ್ತೆ. ಸೊ ಮತ್ತೆ ಸಾಂದ್ರತೆಯಲ್ಲಿ ವ್ಯತ್ಯಾಸ ಆಯ್ತು. ಇಲ್ಲಿ ಸಾಂದ್ರತೆ ಜಾಸ್ತಿ ಇತ್ತು, ಹಾಗಾಗಿ ಬೆಳಕಿನ ವೇಗ ಕಡಿಮೆ ಆಯಿತು. ಆದ್ರೆ ಯಾವಾಗ ಗಾಜಿನ ಮಾಧ್ಯಮದಿಂದ ಮತ್ತೆ ಗಾಳಿಯ ಮಾಧ್ಯಮಕ್ಕೆ ಬೆಳಕು ಪ್ರವೇಶವನ್ನ ಪಡೆಯುತ್ತೋ ಅಲ್ಲಿ ಮತ್ತೆ ಸಾಂದ್ರತೆ ಕಡಿಮೆ ಆಗೋದಕ್ಕೆ ಬೆಳಕಿನ ವೇಗ ಹೆಚ್ಚಾಗತ್ತೆ. ಹಾಗಾಗಿ ಅದೇನಾಗತ್ತೆ, ಇಲ್ಲೂ ಕೂಡ ನೀವು ಲಂಬವನ್ನ ಗಮನಿಸಬಹುದು. ಇಲ್ಲಿ ಲಂಬ ಇದೆ ಅಲ್ವಾ. ಸೊ ಈ ಒಂದು ಸಾಂದ್ರತೆಯ ವ್ಯತ್ಯಾಸದಿಂದಾಗಿ ಬೆಳಕಿನ ವೇಗ ಹೆಚ್ಚಾಗೋದ್ರಿಂದ ಈಗ ಬೆಳಕು ಇಲ್ಲಿಂದ ಹೊರಗಡೆ ಬರುವಾಗ ಅದು ಇಲ್ಲಿಂದ ಹೀಗೆ ಬಂದಿದ್ದು ಲಂಬದಿಂದ ದೂರಕ್ಕೆ ಚಲಿಸೋದಿಕ್ಕೆ ಪ್ರಾರಂಭ ಆಗತ್ತೆ. ಲಂಬದಿಂದ ದೂರ ಸರಿದು ಚಲಿಸೋದಿಕ್ಕೆ ಪ್ರಾರಂಭ ಆಗತ್ತೆ. ಸೊ ನೀವಿಲ್ಲಿ ಗಮನಿಸಿದ್ರೆ ನೋಡಿ, ಇಲ್ಲಿ ಬೆಳಕಿನ ಕಿರಣ ಲಂಬಕ್ಕೆ ಹತ್ತಿರ ಆಗ್ತಾ ಇದೆ ಅಲ್ವಾ. ಆದ್ರೆ ಇಲ್ಲಿ ಏನಾಗಿದೆ, ಲಂಬ ಹೀಗಿದೆ, ಬೆಳಕಿನ ಕಿರಣ ಲಂಬದಿಂದ ದೂರವಾಗಿ ಹೀಗೆ ಹೊರಗಡೆ ಬರ್ತಾ ಇದೆ. ಯಾವ ಕಿರಣ ಮಾಧ್ಯಮದಿಂದ ಹೊರಗಡೆ ಬರುತ್ತೋ ಅದನ್ನ
ನಿರ್ಗಮಿತ ಕಿರಣ ಅಂತ ಕರೀತಾರೆ. ಅಂದ್ರೆ ಅಲ್ಲಿ ನಿರ್ಗಮ ಆಗ್ತಾ ಇದೆ, ಹೊರಗಡೆ ಬರ್ತಾ ಇದೆ ಅಲ್ವಾ, ಹಾಗಾಗಿ ಅದನ್ನ ನಿರ್ಗಮಿತ ಕಿರಣ ಅಥವಾ ನಿರ್ಗಮ ಕಿರಣ ಅಂತ ಕರೀತಾರೆ. ಸೊ ಇಲ್ಲಿ ಬೆಳಕಿನ ಕಿರಣ, ಪತನ ಕಿರಣ ಏನಿದೆ ಅಲ್ವಾ, ಅದು ಈ ದಿಕ್ಕಿನಲ್ಲಿ ಚಲಿಸ್ಬೇಕಿತ್ತು. ಆದ್ರೆ ಸಾಂದ್ರತೆ ವ್ಯತ್ಯಾಸದಿಂದ ದಿಕ್ಕನ್ನ ಬದಲು ಮಾಡ್ತು. ನಂತರ ಪುನಃ ಅದು ಹೊರಗಡೆ ಬರುವಾಗ ಮತ್ತೆ ಸಾಂದ್ರತೆ ವ್ಯತ್ಯಾಸದಿಂದ ಪುನಃ ಅದು ದಿಕ್ಕನ್ನ ಬದಲಾಯಿಸ್ತು. ಸೊ ಆಕ್ಚುಲ್ ಆಗಿ ನೋಡೋದಿದ್ರೆ ಇದು ಬೆಳಕಿನ ಪಥ ಆಗಿತ್ತು ಅಲ್ವಾ, ದಾರಿ ಇದಾಗಿತ್ತು. ಆದ್ರೆ ಕೊನೆಯದಾಗಿ ಅದು ಬಂದಿರೋದು ಎಲ್ಲಿಂದ? ಇಲ್ಲಿಂದ. ಸೊ ನಾವು ಈ ಒಂದು ಕಿರಣವನ್ನ ಹಿಂಭಾಗದಲ್ಲಿ ನಾವು ಬೆಳೆಸ್ತಾ ಹೋದ್ರೆ ಅದು ಪತನ ಕಿರಣವನ್ನ ಒಂದು ಬಿಂದುವಿನಲ್ಲಿ ಸೇರತ್ತೆ. ಅಂದ್ರೆ ಇದು ನಾವು ಕಾಲ್ಪನಿಕ ರೇಖೆಯನ್ನ ಎಳ್ಕೊಳ್ಳೋದು. ಬೆಳಕಿನ ನಿರ್ಗಮಿತ ಕಿರಣ ಏನಿರತ್ತಲ್ವಾ, ಅದರ ಹಿಂಭಾಗದಲ್ಲಿ ನಾವು ಒಂದು ಕಾಲ್ಪನಿಕ ರೇಖೆಯನ್ನ ಹೀಗೆ ಎಳೆದಾಗ ಅದು ಪತನ ಕಿರಣದ ಒಂದು ಬಿಂದುವಿನಲ್ಲಿ ಪತನ ಕಿರಣವನ್ನ ಭೇಟಿ ಮಾಡತ್ತೆ. ಸೊ ಅಲ್ಲಿ ಉಂಟಾಗುವಂತಹ ಕೋನ ಏನಿದೆ ಅದನ್ನ ದಿಕ್ಪಲ್ಲಟ ಕೋನ ಅಂತ ಕರೀತಾರೆ. ಸೊ ಇಲ್ಲಿ ಪತನ ಕಿರಣ ಯಾವ ಒಂದು ಕೋನದಲ್ಲಿ, ಅಂದ್ರೆ ಲಂಬಕ್ಕೆ ಯಾವ ಒಂದು ಕೋನದಲ್ಲಿ ಅದು ಪತನ ಆಗಿದೆಯೋ ಅದನ್ನ ಪತನ ಕೋನ ಅಂತ ಕರೆದ್ರೆ, ಇಲ್ಲಿ ಲಂಬದಿಂದ ನಿರ್ಗಮಿತ ಕಿರಣ ಎಷ್ಟು ದೂರದಲ್ಲಿದೆಯೋ ಅದನ್ನ ನಿರ್ಗಮಿತ ಕೋನ ಅಂತ ಕರೀತಾರೆ. ಹಾಗೆ ಬೆಳಕಿನ ಕಿರಣ ಆಕ್ಚುಯಲ್ ಆಗಿ ಹೋಗ್ಬೇಕಿದ್ದಂತಹ ದಾರಿಯಿಂದ ನಿರ್ಗಮಿತ ಕಿರಣ ಎಷ್ಟು ದೂರದಲ್ಲಿದೆಯೋ ಅಲ್ಲಿ ಉಂಟಾದಂತಹ ಕೋನವನ್ನ ದಿಕ್ಪಲ್ಲಟ ಕೋನ. ದಿಕ್ಕು ಪಲ್ಲಟ ಆಗ್ತಾ ಇದೆ, ದಿಕ್ಕು ಬದಲಾಗ್ತಾ ಇದೆ, ಎಷ್ಟರ ಮಟ್ಟಿಗೆ ಅದು ಬದಲಾಗಿದೆ ಅನ್ನೋದನ್ನ ದಿಕ್ಪಲ್ಲಟ ಕೋನ ಅಂತ ಕರೀತಾರೆ. ಸೊ ಈ ರೀತಿಯಾಗಿ ಒಂದು ಪಟ್ಟಕದ ಮೂಲಕ ಬೆಳಕು ಹಾದು ಹೋದಾಗ ಎರಡು ಬಾರಿ ವಕ್ರೀಭವನಗೊಂಡೋದು ತನ್ನ ದಿಕ್ಕನ್ನ ಬದಲಾಯಿಸುತ್ತೆ ಅನ್ನೋದನ್ನ ನಾವಿಲ್ಲಿ ನೋಡಬಹುದು. ಸೊ ಬೆಳಕಿನ ಕಿರಣ ಗಾಳಿಯಿಂದ ಗಾಜಿನ ಮೇಲ್ಮೈಯನ್ನ ಮೊದಲು ಎ ಬಿ ಎಲ್ಲಿದೆ, ಈ ಒಂದು ಮೇಲ್ಮೈ ಅಲ್ವಾ, ಅಂದ್ರೆ ಆಕ್ಚುಯಲ್ ಆಗಿ ಈ ಮೇಲ್ಮೈ ಇದೇನಿದೆ ಇದು ವಕ್ರೀಭವನವನ್ನ ಉಂಟು ಮಾಡ್ತಾ ಇರತ್ತೆ. ಅದೇ ರೀತಿ ಈ ಮೇಲ್ಮೈ ಇಲ್ಲಿಂದ ಬಿದ್ದು ಹೀಗೆ ಚಲಿಸಿ ಈ ಮೈಯಿಂದ ಹೊರಗಡೆಗೆ ಬರುತ್ತೆ ಅಥವಾ ಹೀಗೆ ಬರುತ್ತೆ. ಬೆಳಕಿನ ಕಿರಣ ಹೀಗೆ ವಕ್ರೀಭವನವನ್ನ ಹೊಂದುತ್ತೆ ಅನ್ನೋದನ್ನ ನಾವಿಲ್ಲಿ ನೋಡಬಹುದು. ಸೊ ಇದು ಪಟ್ಟಕದ ಮೂಲಕ ಬೆಳಕು ಹಾದು ಹೋದಾಗ ವಕ್ರೀಭವನಗೊಳ್ಳೋದು ಈ ರೀತಿಯಾಗಿ ಇರುತ್ತೆ. ಇನ್ನು ಗಾಜಿನ ಪಟ್ಟಕದ ಮೂಲಕ ನಾವು ಇನ್ನೊಂದು ವಿದ್ಯಮಾನವನ್ನ ನೋಡ್ತೀವಿ. ಏನು ಅದು ಅಂತ ಅಂದ್ರೆ, ನಾವು ಪಟ್ಟಕ ನೋಡಿದ್ವಿ ಅಲ್ವಾ ಚಿತ್ರವನ್ನ. ಸೊ ಯಾವಾಗ ಒಂದು ಪಟ್ಟಕವನ್ನ ಹೀಗೆ ಇಟ್ಟು ಬೆಳಕನ್ನ ಅದ್ರ ಮೇಲೆ ಹೀಗೆ ಬೀಳುವಂತೆ ಮಾಡ್ತೀವೋ ಅದೇನಾಗತ್ತೆ, ಬೆಳಕು ವಿಭಜನೆಯನ್ನ ಹೊಂದತ್ತೆ, 7 ಬಣ್ಣವಾಗಿ ವಿಭಜನೆಯನ್ನ ಹೊಂದತ್ತೆ. ನೀವಿಲ್ಲಿ ಚಿತ್ರದಲ್ಲಿ ನೋಡ್ತಾ ಇರಬಹುದು. ಅಂದ್ರೆ ಗಾಜಿನ ಪಟ್ಟಕದ ಮೇಲೆ ಬೆಳಕು ಬಿದ್ದಾಗ ಇದು ವಕ್ರೀಭವನ ಮತ್ತೆ ಚದುರುವಿಕೆ ಅನ್ನುವಂತಹ ಒಂದು ಕ್ರಿಯೆಯನ್ನ ತೋರಿಸೋ ಮೂಲಕ ಏನಾಗತ್ತೆ, ಬಿಳಿ ಬಣ್ಣದ ಒಂದು ಬೆಳಕಿನ ಕಿರಣ ಹಲವಾರು ಬಣ್ಣಗಳಾಗಿ, ಅಂದ್ರೆ ಇಲ್ಲಿ ನಾವು ನೋಡ್ಬಹುದು ಇದನ್ನ ವಿಬ್ ಗ್ಯಾರ್ ಅಂತ ಹೇಳ್ತಾರೆ. ಒಟ್ಟಿಗೆ ಸೇರಿಸಿ ಇದನ್ನ ವಿಬ್ ಗ್ಯಾರ್ ಅಂತ ಹೇಳ್ತಾರೆ. ಅಂದ್ರೆ ವಿ ವೈಲೆಟ್, ಈ ಐ ಅಂತ ಅಂದ್ರೆ ಇಂಡಿಗೋ, ಬಿ ಅಂತ ಅಂದ್ರೆ ಬ್ಲೂ, ಜಿ ಅಂತ ಅಂದ್ರೆ ಗ್ರೀನ್, ವೈ ಯೆಲ್ಲೋ, ಆರೆಂಜ್, ರೆಡ್, ಇಷ್ಟು ಬಣ್ಣಗಳ ಒಂದು ಪಟ್ಟಿಯನ್ನ ಉಂಟು ಮಾಡತ್ತೆ. ಅದನ್ನ ಬೆಳಕಿನ ರೋಹಿತ ಅಂತ ಕರೀತಾರೆ. ಅಂದ್ರೆ ಯಾವಾಗ್ಲೇ ನಾವು ಒಂದು ಪಟ್ಟಕದ ಮೂಲಕ ಬೆಳಕಿನ ಕಿರಣವನ್ನ ಹೀಗೆ ಪತನ ಆಗೋ ರೀತಿ ಮಾಡಿದ್ರೆ ಆ ಬೆಳಕು ವಿಭಜನೆಯನ್ನ ಹೊಂದಿ ಏನಾಗತ್ತೆ, ಬೆಳಕಿನ ಒಂದು ರೋಹಿತವನ್ನ ಉಂಟು ಮಾಡುತ್ತೆ. ಸೊ ಇಲ್ಲಿ ನಾವು ಬೇರೆ ಬೇರೆ ಬಣ್ಣದ ಒಂದು ಬೆಳಕಿನ ರೋಹಿತವನ್ನ ನಾವು ನೋಡ್ತಾ ಇದ್ದೀವಿ ಅಲ್ವಾ. ಆದ್ರೆ ಈ ಒಂದು ವೈಲೆಟ್ ಹೆಚ್ಚು ಕೆಳಬದಿಗೆ ಹೀಗ್ ಬಂದಿದೆ, ಆದ್ರೆ ರೆಡ್ ಮಾತ್ರ ಹೀಗ್ ಹೋಗಿದೆ. ಅದು ಶುರುವಾಗಿದ್ದು ಒಂದೇ ಒಂದು ಬೆಳಕಿನ ಕಿರಣದಿಂದ, ಎಲ್ಲವೂ ಹೀಗ್ ಹೋಗ್ಬೇಕಿತ್ತಲ್ವಾ ಅಷ್ಟು. ಆದ್ರೆ ಯಾಕೆ ಇಲ್ಲಿ ಒಂದ್ ಹೀಗ್ ಕೆಳಗಡೆಗೆ ಬಂದಿದೆ, ಒಂದ್ ಅದಕ್ಕಿಂತ ಸ್ವಲ್ಪ ಮೇಲ್ಗಡೆಗೆ, ಇನ್ನೊಂದು ಸ್ವಲ್ಪ ಮೇಲ್ಗಡೆಗೆ, ಜಾಗ ಇಲ್ಲ ಅಂತ ಪಕ್ಕದಲ್ಲಿ ನಾವೆಲ್ಲ ಒಬ್ರಾದ್ಮೇಲೆ ಒಬ್ರು ಕೂತ್ಕೊಳ್ತೀವಲ್ಲ ಬೆಂಚಲ್ಲಿ, ಆ ರೀತಿಯಾಗಿ ಇವು ಜೋಡಣೆ ಆಗಿದ್ಯಾ? ಹಾಗಿದ್ರೆ ಇಲ್ಲ. ಇಲ್ಲಿ ಏನಾಗ್ತಾ ಇರತ್ತೆ, ಈ ವರ್ಣ ವಿಭಜನೆ ಏನ ಆಗಿರತ್ತೆ, ಇದು ಇವುಗಳಿಗೆ ಪ್ರತಿಯೊಂದು ಕಿರಣಕ್ಕೂ ಒಂದು ತರಂಗ ದೂರ ಇರತ್ತೆ ಅಲ್ವಾ. ಸೊ ಆ ತರಂಗ ದೂರ ಯಾವ ಒಂದು ಬಣ್ಣದ ತರಂಗ ದೂರ ಹೆಚ್ಚಾಗಿರತ್ತೋ ಅದು ಕಡಿಮೆ ಬಾಗುವಿಕೆಯನ್ನ ತೋರಿಸುತ್ತೆ. ನಾವಿಲ್ಲಿ ನೋಡಿದ್ರೆ
ಈ ಒಂದು ವೈಲೆಟ್ ಬಣ್ಣ ಅಥವಾ ನೇರಳೆ ಬಣ್ಣದ ಕಿರಣ ಏನಿದೆ ಅದು ಜಾಸ್ತಿಯಾಗಿ ಹೀಗೆ ಬಾಗಿದೆ. ಈ ಕೆಂಪು ಬಣ್ಣ ಸ್ವಲ್ಪ ಹೀಗೆ ಬಾಗಿದೆ ಅಲ್ವಾ, ಅಂದ್ರೆ ಹೀಗ್ ಬಂದಿದ್ದು ಇಷ್ಟೇ ಬಾಗಿದೆ ಅದು. ಆದ್ರೆ ವೈಲೆಟ್ ಬಣ್ಣ ಏನಾಗಿದೆ, ಹೀಗ್ ಬಂದಿರೋದು ಇಷ್ಟು ಬಾಗುವಿಕೆಯನ್ನ ತೋರಿಸ್ತಾ ಇದೆ ಅಲ್ವಾ. ಈ ಬಾಗುವಿಕೆಗೆ ಕಾರಣ ಈ ನೇರಳೆ ಬಣ್ಣದ ತರಂಗ ದೂರ ಕಡಿಮೆ, ಹಾಗಾಗಿ ಅದೇನಾಗತ್ತೆ ಹೆಚ್ಚು ಬಾಗುವಿಕೆಯನ್ನ ತೋರಿಸುತ್ತೆ. ಸೊ ತರಂಗ ದೂರ ಮತ್ತೆ ಬಾಗುವಿಕೆ ವಿಲೋಮಾನುಪಾತದಲ್ಲಿ ಇದ್ದ ಹಾಗೆ ಇರುತ್ತೆ. ಸೊ ಅದು ಹೆಚ್ಚಾದಾಗೆ, ತರಂಗ ದೂರ ಹೆಚ್ಚಾದಾಗೆ ಬಾಗುವಿಕೆ ಕಡಿಮೆ ಆಗ್ತಾ ಹೋಗುತ್ತೆ. ಆದ್ರಿಂದ ಅತಿ ಹೆಚ್ಚು ಬಾಗುವಿಕೆಯನ್ನ ನೇರಳೆ ಬಣ್ಣ ತೋರಿಸಿದ್ರೆ ಅತಿ ಕಡಿಮೆ ಬಾಗುವಿಕೆಯನ್ನ ಕೆಂಪು ಬಣ್ಣ ತೋರಿಸ್ತಾ ಇರುತ್ತೆ. ಈ ರೀತಿಯಾಗಿ ಗಾಜಿನ ಪಟ್ಟಕದ ಮೂಲಕ ನಾವು ಬೆಳಕಿನ ರೋಹಿತವನ್ನ ನೋಡೋದಕ್ಕೆ ಸಾಧ್ಯ. ಹಾಗಿದ್ರೆ ಇದನ್ನ ಬೆಳಕಿನ ರೋಹಿತವನ್ನ ನಾವೆಲ್ಲಾದ್ರೂ ನೋಡಿರ್ತೀವಾ? ಹಲವಾರು ಕಡೆಗಳಲ್ಲಿ ನಾವು ನೋಡೋದಕ್ಕೆ ಸಾಧ್ಯ ಇದೆ. ಬೆಳಕಿನ ರೋಹಿತವನ್ನೂ ನೋಡಿದೀವಿ, ಹಾಗೆ ಅದರ ಒಂದು ಅಪ್ಲಿಕೇಶನ್ ಅನ್ನು ಸಹ ನಾವು ನೋಡಿರ್ತೀವಿ. ಎಲ್ಲಿ ಅನ್ನೋದನ್ನ ನಾವು ಅಭ್ಯಾಸ ಮಾಡೋಣ. ಸೊ ಪಟ್ಟಕವು ಪತನವಾದಂತಹ ಬಿಳಿ ಬೆಳಕನ್ನ ಬಣ್ಣದ ಗುಂಪನ್ನಾಗಿ ವಿಭಜಿಸಿ ಬೆಳಕಿನ ಕಿರಣದ ವರ್ಣಮಯ ಘಟಕಗಳ ಪಟ್ಟಿಯನ್ನ ಉಂಟು ಮಾಡತ್ತೆ. ಅದನ್ನ ರೋಹಿತ ಅಂತ ಕರೀತಾರೆ, ಬೆಳಕಿನ ರೋಹಿತ ಅಂತ ಕರೀತಾರೆ. ಬಿಳಿ ಬಣ್ಣ ಅದರ ವಿಭಿನ್ನ ಬಣ್ಣಗಳ ಘಟಕಗಳಾಗಿ, ವಿಭಿನ್ನ ಬಣ್ಣ ಅಂತ ಅಂದ್ರೆ ರೆಡ್ ಇರಬಹುದು, ಆರೆಂಜ್ ಇರಬಹುದು, ಯೆಲ್ಲೋ, ಗ್ರೀನ್, ಬ್ಲೂ, ವೈಲೆಟ್, ಇದೆಲ್ಲದು ಇದೆ ಅಲ್ವಾ, ಇಂಡಿಗೋ, ಇದೆಲ್ಲ ಬಣ್ಣಗಳಾಗಿ ವಿಭಜನೆ ಹೊಂದುವಂತಹ ಒಂದು ಏನು ವಿದ್ಯಮಾನ ಇದೆ ಅದನ್ನ ಬೆಳಕಿನ ವರ್ಣ ವಿಭಜನೆ ಅಂತ ಕರೀತಾರೆ. ಹಾಗೆ ವರ್ಣ ವಿಭಜನೆ ಆಗಿದ್ದು ಈ ನೇರಳೆ, ನಂತರ ಇಂಡಿಗೋ ಕಲರ್, ನೀಲಿ, ಹಸಿರು, ಹಳದಿ, ಕಿತ್ತಳೆ, ಕೆಂಪು ಬಣ್ಣ, ಅದನ್ನ ಒಟ್ಟಾಗಿ ವಿಬ್ ಗ್ಯಾರ್ ಅಂತ ಹೇಳ್ತಾರೆ. ಸೊ ಈ ಒಂದು ಬೆಳಕಿನ ಅನುಕ್ರಮ ಜೋಡಣೆಯನ್ನ ನಾವು ನೋಡೋದಕ್ಕೆ ಸಾಧ್ಯ ಇದೆ. ಸೊ ಬೆಳಕಿನ ಕಿರಣದ ವರ್ಣಮಯ ಪಟ್ಟಕದ ಮೂಲಕ ಹಾದು ಹೋದಾಗ ಪತನ ಕಿರಣಕ್ಕೆ ಸಂಬಂಧಿಸಿದಂತೆ ಪ್ರತಿ ಬಣ್ಣ ತನ್ನದೇ ಆದಂತಹ ಕೋನದಲ್ಲಿ ಅದು ಬಾಗುತ್ತಾ ಇರುತ್ತೆ. ಹಾಗಾಗಿ ನಾವು ನೋಡೋದು ಕೆಂಪು ಬಣ್ಣ ಕನಿಷ್ಠವಾಗಿ ಬಾಗಿದ್ರೆ ನೇರಳೆ ಬಣ್ಣ ಗರಿಷ್ಠವಾಗಿ ಬಾಗುವಿಕೆಯನ್ನ ತೋರಿಸ್ತಾ ಇರುತ್ತೆ. ಸೊ ಇದು ಬೆಳಕಿನ ಪಟ್ಟಕದ ಮೂಲಕ ವರ್ಣ ವಿಭಜನೆ. ಇದು ಹೇಗೆ ನಮ್ಗೆ ಗೊತ್ತಾಗಿದ್ದು ಅಂತ ಅಂದ್ರೆ, ಇದನ್ನ ಫಸ್ಟಿಗೆ ಈ ಒಂದು ವಿದ್ಯಮಾನವನ್ನ ಕಂಡು ಹಿಡಿದವರು ಸರ್ ಐಸಾಕ್ ನ್ಯೂಟನ್ ಅವರು. ಅಂದ್ರೆ ಇವರು ಒಂದು ಪ್ರಯೋಗವನ್ನ ಮಾಡುವಾಗ ಬೆಳಕಿನ ಪಟ್ಟಕವನ್ನ ಹೀಗೆ ಇಟ್ಟು ಅದರ ಮೂಲಕ ಬೆಳಕು ಬೀಳುವಂತೆ ಮಾಡ್ತಾರೆ. ಆಗ ಅವ್ರಿಗೆ ಏನ್ ಸಿಗತ್ತೆ, ರೋಹಿತ, ಬೆಳಕಿನ ರೋಹಿತ ಸಿಗ್ತಾ ಹೋಗತ್ತೆ. ಅಂದ್ರೆ 7 ಬಣ್ಣವಾಗಿ ಅದು ವಿಭಜನೆಯನ್ನ ಹೊಂದಿದ್ದು ಅವರು ಗಮನಿಸ್ತಾರೆ. ಹಾಗಾಗಿ ಈ ಗಾಜಿನ ಪಟ್ಟಕದ ಮೂಲಕ ಏನು ವರ್ಣ ವಿಭಜನೆ ಉಂಟಾಗತ್ತೆ ಅದನ್ನ ಕಂಡು ಹಿಡಿದವರು ಸರ್ ಐಸಾಕ್ ನ್ಯೂಟನ್ ಅವರಾಗಿರ್ತಾರೆ. ಸೊ ಅವರು ನೆಕ್ಸ್ಟ್ ಏನ್ ಮಾಡ್ತಾರೆ ಅಂದ್ರೆ, ಒಂದು ಪಟ್ಟಕವನ್ನ ಹೀಗೆ ಇಟ್ಟಾಗ ವರ್ಣ ವಿಭಜನೆ ಆಯ್ತು ಅಲ್ವಾ, ಹೀಗೆ ಇನ್ನೊಂದು ಪಟ್ಟಕವನ್ನ ಹೀಗೆ ಇಟ್ಟಾಗ ಏನಾಗತ್ತೆ ಅನ್ನೋದನ್ನ ಅವ್ರು ನೋಡಿದ್ರು. ಸೊ ಸರ್ ಐಸಾಕ್ ನ್ಯೂಟನ್ ಅವರು ಮತ್ತೊಂದು ಸಮರೂಪಿ, ಅಂದ್ರೆ ನಿಮ್ಗೆ ಇವಾಗಲೇ ಗೊತ್ತಿದೆ ಸಮರೂಪ ಅಂದ್ರೆ ಏನು ಅನ್ನೋದು, ನೀವು ಗಣಿತದಲ್ಲೂ ಕಲ್ತಿರ್ತೀರ, ತ್ರಿಭುಜಗಳಲ್ಲೆಲ್ಲ ಸಮರೂಪ ತ್ರಿಭುಜ, ಸರ್ವಸಮ ತ್ರಿಭುಜ ಅನ್ನೋದೆಲ್ಲ ಬಂದಿರತ್ತೆ ಅಲ್ವಾ. ಸೊ ಸಮರೂಪ ಅಂತ ಅಂದ್ರೆ ಏನು, ಈ ಒಂದು ಬಾಹುಗಳು ಹಾಗೆ ಇದರ ಅಳತೆ ಈ ಒಂದು ಪಟ್ಟಕದ ಅಳತೆಗೆ ಸಮವಾಗಿರುವಂತಹ 2 ಪಟ್ಟಕವನ್ನ ತಗೊಂಡು ರೋಹಿತದ ಬಣ್ಣಗಳನ್ನ ಬೇರ್ಪಡಿಸೋದಿಕ್ಕೆ ಪ್ರಯತ್ನಿಸಿದ್ರು. ಆದ್ರೆ ಅಂದ್ರೆ ಅವ್ರೇನ್ ಮಾಡಿದ್ರು, ಮೊದಲನೇದನ್ನ ಹೀಗಿಟ್ಟಾಗ ವಿಭಜನೆ ಆಗಿ ನಮ್ಗೆ ಬಣ್ಣಗಳು ಬಂತು ಅಲ್ವಾ. ಸೊ ಇನ್ನೊಂದನ್ನ ಇಟ್ಟಾಗ ಈ ವಿಬ್ಗ್ಯಾರ್ ಏನಿದೆ ಇದು ಮತ್ತೆ ಇದು ಒಂದಿಷ್ಟು ಬಣ್ಣಗಳಾಗಿ ವಿಭಜನೆ, ಇದು ಒಂದಿಷ್ಟು ವಿಭಜನೆಯನ್ನ ಹೊಂದಿ ಬಣ್ಣಗಳನ್ನ ಕೊಡ್ಬಹುದು. ಅಂದ್ರೆ ಬೇರೆ ಬೇರೆ ಶೇಡ್ಸ್ ಇರತ್ತೆ ಅಲ್ವಾ. ಈಗ ಪಿಂಕ್ ಅಂತ ನೋಡಿದ್ರೆ ಲೈಟ್ ಪಿಂಕು, ಡಾರ್ಕ್ ಪಿಂಕು, ಇನ್ನೊಂದು ಪಿಂಕು, ಮತ್ತೊಂದು ಪಿಂಕ್ ಅಂತ ಸಾಕಷ್ಟು ಒಂದು ಪಿಂಕ್ ಅಲ್ಲೇನೆ ಹಲವಾರು ಬೇರೆ ಬೇರೆ ಶೇಡ್ಸ್ ಇದೆ. ಅದೇ ರೀತಿ ಈ ವೈಲೆಟ್ ಅಲ್ಲೂ ಮತ್ತೆ ಅದು ವಿಭಜನೆಯನ್ನ ಹೊಂದಿ ಇನ್ನೊಂದು 10 ಬೆಳಕಿನ ಕಿರಣಗಳು ಸಿಗತ್ತೇನೋ, ನಮ್ಗೆ ಬಣ್ಣಗಳು ಸಿಗತ್ತೇನೋ ಅಂತ ಅವ್ರು ಪ್ರಯೋಗವನ್ನ ಮಾಡ್ತಾರೆ. ಆದ್ರೆ ಯಾವಾಗ ಒಂದು ಪಟ್ಟಕದ ಮೂಲಕ ಬೆಳಕಿನ ರೋಹಿತ ಸಿಗತ್ತೋ ಅದನ್ನ ಇನ್ನೊಂದು ಪಟ್ಟಕದ ಮೂಲಕ ಅವರು ಹಾಯಿಸಿದ್ರು, ಆಗ ಅವರಿಗೆ ಅಷ್ಟಾಗಿ ಬೆಳಕು ವಿಭಜನೆಯನ್ನ ತೋರಿಸೋದಿಲ್ಲ, ಬೆಳಕಿನ ಅವರಿಗೆ ಹೆಚ್ಚಿನ ಬಣ್ಣಗಳು ದೊರೆಯೋದಿಲ್ಲ. ಅದಕ್ಕೆ ಅವ್ರು ಮುಂದುವರಿಸಿ ಏನ್ ಮಾಡ್ತಾರೆ, ಹೀಗೆ ಒಂದ್ರ ಪಕ್ಕ ಒಂದಿಟ್ರೆ ಯೂಸ್ ಇಲ್ಲ ಅಂತ ಏನ್ ಮಾಡ್ತಾರೆ, ಒಂದನ್ನ ಹೀಗೆ ನೇರವಾಗಿ ಇಟ್ಟು ಪಕ್ಕದಲ್ಲಿ ಅದನ್ನ ತಲೆ ಕೆಳಗಾಗಿ ನೋಡೋಣ ಅಂತ ಹಂಗ್ ಮಾಡ್ತಾರೆ ಪ್ರಯೋಗವನ್ನ. ಅಂದ್ರೆ ನೇರವಾಗಿ ಫಸ್ಟ್ ಈ ರೀತಿ ಒಂದೇ ರೀತಿ ಇಟ್ಟು ಎರಡನ್ನು ಮೇಲ್ಮುಖವಾಗಿ ಇಟ್ಟು, ಸೊ ಅವರಿಗೆ ಜಾಸ್ತಿ ಬಣ್ಣ ಸಿಕ್ಕಿಲ್ಲ.
ಉಲ್ಟಾ ಇಟ್ಟು ನೋಡೋಣ. ನಾವು ಎಲ್ಲ ಯೋಚನೆ ಮಾಡ್ತೀವಿ ಅಲ್ವಾ, ಹೀಗಾಗಿಲ್ಲ ಅಂದ್ರೆ ಇನ್ನೊಂದು ರೀತಿಯಲ್ಲಿ ಮಾಡೋಣ ಅಂತ. ಸೊ ಅದೇ ರೀತಿ ಅವರು ಏನ್ ಮಾಡ್ತಾರೆ, ಒಂದು ಪಟ್ಟಕವನ್ನ ಹೀಗೆ ತಗೊಂಡು ಅದರ ಮೂಲಕ ಬೆಳಕಿನ ರೋಹಿತ ಸಿಕ್ತು. ಆ ರೋಹಿತವನ್ನ ತಲೆ ಕೆಳಗಾದ ಇನ್ನೊಂದು ಪಟ್ಟಕದ ಮೂಲಕ ಹಾಯಿಸಿದ್ರು. ಆದ್ರೆ ಸರ್ಪ್ರೈಸಿಂಗ್ಲಿ ಅವ್ರಿಗೆ ಏನಾಯ್ತು, ಇಲ್ಲಿ ಬೆಳಕಿನ ಪಟ್ಟಕ ಸಿಕ್ಕಿದ್ದೇನಾಯ್ತು ಅವರಿಗೆ, ಈ ಪಟ್ಟಕದ ಎರಡನೇ ಬೆಳಕಿನ ರೋಹಿತ ಸಿಕ್ಕಿರೋದು ಎರಡನೇ ಪಟ್ಟಕದ ಮೂಲಕ ಹಾದು ಹೋದಾಗ ಅದರಿಂದ ಬಂದಂತಹ ಕಿರಣ ಪುನಃ ಬಿಳಿ ಬಣ್ಣ ಸಿಕ್ಬಿಡ್ತು. ಒಂದೇ ಒಂದು ಬೆಳಕಿನ ಕಿರಣ ಯಾವುದೇ ಬಣ್ಣ ಇಲ್ಲದೇನೆ ಬಿಳಿ ಬಣ್ಣವನ್ನ ಅವರು ಪುನಃ ಪಡ್ಕೊಂಡ್ರು. ಸೊ ತಲೆ ಕೆಳಗಾಗಿ ಇಟ್ಟಾಗ ಅಂದ್ರೆ ಏನಾಗತ್ತೆ ಇಲ್ಲಿ, ಅವ್ರು ಏನು ಈ ಒಂದು ಪ್ರಯೋಗದ ಮೂಲಕ ಏನಂತ ಅರ್ಥ ಮಾಡ್ಕೊಂಡ್ರು ಅಂದ್ರೆ, ಮೊದಲಿಗೆ ಯಾವಾಗ ಒಂದು ಬಿಳಿ ಬಣ್ಣದ ಬೆಳಕನ್ನ ಪಟ್ಟಕದ ಮೂಲಕ ಹೀಗೆ ಹಾಯಿಸ್ತೀವೋ ಅಲ್ಲಿ ವರ್ಣ ವಿಭಜನೆ ಆಗಿ ಏನಾಗತ್ತೆ, ಒಂದು ಬಿಳಿ ಬಣ್ಣದ ರೋಹಿತ ಅಂದ್ರೆ ಈ ಒಂದು ಬಿಳಿ ಬೆಳಕಿನ ಒಂದು ರೋಹಿತ ವರ್ಣ ವಿಭಜನೆ ಆಗಿ ಬೆಳಕಿನ ರೋಹಿತ ಸಿಗತ್ತೆ. ಆದ್ರೆ ಅದನ್ನ ತಲೆ ಕೆಳಗಾದ ಇನ್ನೊಂದು ಪಟ್ಟಕದ ಮೂಲಕ ಹೀಗೆ ಹಾಯಿಸಿದಾಗ ಆ ಬೆಳಕಿನ ರೋಹಿತ ಮತ್ತೆ ಅದು ಸಂಯೋಜನೆಯನ್ನ ಹೊಂದಿ ಪುನರ್ ಸಂಯೋಜನೆಯನ್ನ ಹೊಂದಿ ಅವೆಲ್ಲವೂ ಸೇರ್ಕೊಂಡು ಮತ್ತೆ ಬಿಳಿ ಬಣ್ಣವೇ ಮರಳಿ ಸಿಕ್ಬಿಡತ್ತೆ ಅನ್ನೋದನ್ನ ಅವರು ಕಂಡು ಹಿಡಿದ್ರು. ಸೊ ಇದು ಬಿಳಿ ಬಣ್ಣದ ರೋಹಿತದ ಪುನರ್ ಸಂಯೋಜನೆ ಆಗಿರುತ್ತೆ. ಓಕೆ, ಸೊ ಎರಡು ಪಟ್ಟಕವನ್ನ ಹೀಗೆ ಒಂದನ್ನ ನೇರವಾಗಿ ಇನ್ನೊಂದನ್ನ ತಲೆ ಕೆಳಗಾಗಿ ಇಡೋ ಮೂಲಕ ಈ ಒಂದು ಪುನರ್ ಸಂಯೋಜನೆಯನ್ನ ನಾವು ನೋಡೋದಕ್ಕೆ ಸಾಧ್ಯ ಇದೆ. ಸೊ ಇದಾದ ನಂತರ ಈ ಒಂದು ಬೆಳಕಿನ ವರ್ಣ ವಿಭಜನೆ ಏನಿದೆ ಇದರಿಂದಾಗಿ ಹಲವಾರು ವಿಷಯಗಳನ್ನ ನಾವು ಅರ್ಥ ಮಾಡ್ಕೊಳ್ಬಹುದು. ಮೊದಲನೇದಾಗಿ ಕಾಮನ ಬಿಲ್ಲು ಉಂಟಾಗೋದು. ನಾವು ವಾತಾವರಣದಲ್ಲಿ ಕಾಮನ ಬಿಲ್ಲು ಉಂಟಾಗಿರೋದನ್ನ ನೋಡಿರ್ತೀವಿ ಅಲ್ವಾ. ಸಾಕಷ್ಟು ಸಲ ಮಳೆ ಬಂದು ಹೋದ್ಮೇಲೆ ಕಾಮನ ಬಿಲ್ಲು ಉಂಟಾಗಿರುತ್ತೆ. ಯಾವ ರೀತಿಯಾಗಿರುತ್ತೆ ಕಾಮನ ಬಿಲ್ಲು, ನೀವು ಈ ಚಿತ್ರದಲ್ಲಿ ನೋಡೋ ರೀತಿಯಲ್ಲಿ ಕಾಮನ ಬಿಲ್ಲು ಉಂಟಾಗಿರುತ್ತೆ. ನೀವು ಇದನ್ನ ಗಮನಿಸಿದ್ರೆ ಇದಕ್ಕೆ ಮತ್ತೆ ಇಲ್ಲಿ ಉಂಟಾಗುವಂತಹ ಈ ಪಟ್ಟಕದ ಮೂಲಕ ಏನು ಉಂಟಾಗಿದೆಯಲ್ವಾ, ಇದನ್ನ ನೀವು ಹೋಲಿಕೆ ಮಾಡಿ ನೋಡಿದಾಗ ಇದೇ ರೀತಿ ಇಲ್ವಾ, ಕಾಮನ ಬಿಲ್ಲು ಕೂಡ ಹೀಗೆ ಇರುತ್ತೆ ಅಲ್ವಾ. ಕಾಮನ ಬಿಲ್ಲು ಸಹ ಇದೇ ರೀತಿ ಇಷ್ಟೇ ಬಣ್ಣಗಳನ್ನ ಹೊಂದಿರುವಂತಹ ಒಂದು ಪಟ್ಟಿಯ ರೀತಿಯಲ್ಲಿ ನಮ್ಗೆ ಕಾಣಿಸ್ತಾ ಇರುತ್ತೆ. ಮಳೆ ಬಂದ್ ಹೋದ ನಂತರ ನಮ್ಗೆ ಈ ಕಾಮನ ಬಿಲ್ಲು ಕಾಣಿಸ್ತಾ ಇರುತ್ತೆ. ಹಾಗಿದ್ರೆ ಇಲ್ಲಿ ಏನಾಗ್ತಾ ಇದೆ, ಕಾಮನ ಬಿಲ್ಲು ಹೇಗೆ ಉಂಟಾಗ್ತಾ ಇದೆ ಅನ್ನೋದನ್ನ ನೋಡೋದಿದ್ರೆ, ಕಾಮನ ಬಿಲ್ಲು ಸಾಮಾನ್ಯವಾಗಿ ಮಳೆ ಬಂದ ಮೇಲೆ ನಾವು ನೋಡ್ತೀವಿ. ಅದಕ್ಕೆ ಕಾರಣ ಯಾವಾಗ ಸೂರ್ಯನ ಕಿರಣ ನೇರವಾಗಿ ಮಳೆ ಬಂದು ನಂತರ ತಕ್ಷಣ ಬಿಸಿಲು ಬಂದ್ರೆ ಆಗ ನಾವು ಈ ವಿದ್ಯಮಾನವನ್ನ ನೋಡ್ತೀವಿ. ಮಳೆ ಬಿಸಿಲು ಒಟ್ಟಿಗೆ ಬಂದ್ರೆ ಕಾಮನ್ ಬಿಲ್ಲು ಉಂಟಾಗತ್ತೆ ಅಂತ ನಾವು ಕೇಳಿದೀವಿ ಅಲ್ವಾ. ಸೊ ಅದಕ್ಕೆ ಕಾರಣ ಏನು ಅಂತ ಅಂದ್ರೆ, ಮಳೆ ಹನಿ ಇರತ್ತೆ, ಮಳೆ ಬಂದಾಗ ಮಳೆ ಹನಿ ಇರತ್ತೆ. ಸೊ ಸೂರ್ಯ ಬಂದ್ರೆ ಆ ಟೈಮಲ್ಲಿ ಸೂರ್ಯನು ಬಂದ್ರೆ ಸೂರ್ಯನ ಕಿರಣ ನೇರವಾಗಿ ಏನಾಗತ್ತೆ, ಮಳೆ ಹನಿಯ ಮೇಲೆ ಬಿದ್ದಾಗ ಅದು ವಕ್ರೀಭವನವನ್ನ ಹೊಂದತ್ತೆ, ಅಂದ್ರೆ ಬಾಗುವಿಕೆಯನ್ನ ತೋರಿಸುತ್ತೆ ಅಲ್ವಾ. ಬಾಗುವಿಕೆಯನ್ನ ತೋರಿಸಿದಂತಹ ಬೆಳಕಿನ ಕಿರಣ ಇಲ್ಲಿ ಮಾಧ್ಯಮದ ಬದಲಾವಣೆ ಆಯ್ತು, ಹಾಗಾಗಿ ವಕ್ರೀಭವನವನ್ನ ತೋರಿಸ್ತಾ ಇದೆ. ಅದೇ ರೀತಿ ಈ ಒಂದು ಮಳೆ ಹನಿ ಏನಿದೆ, ಈ ಮಳೆ ಹನಿ ಪಟ್ಟಕದ ರೀತಿಯಲ್ಲಿ ವರ್ತಿಸುತ್ತೆ. ಪಟ್ಟಕದ ರೀತಿಯಲ್ಲಿ ವರ್ತಿಸೋದಕ್ಕೆ ಇಲ್ಲೇನಾಗತ್ತೆ, ಬೆಳಕಿನ ಚದುರುವಿಕೆ ಅಥವಾ ವರ್ಣ ವಿಭಜನೆ ಉಂಟಾಗತ್ತೆ. ಒಂದು ಬಿಳಿ ಬೆಳಕಿನ ವರ್ಣ ವಿಭಜನೆ ಆಗಿ ನಮಗೆ ಬೆಳಕಿನ ರೋಹಿತ ಸಿಗತ್ತೆ. ವಕ್ರೀಭವನ ಆಯ್ತು ಬೆಳಕಿನ ಕಿರಣ, ನಂತರ ಚದುರುವಿಕೆಯನ್ನು ಸಹ ತೋರಿಸುತ್ತೆ. ಹಾಗಾಗಿ ಏನಾಗತ್ತೆ, ಇಲ್ಲಿ ಬೆಳಕಿನ ರೋಹಿತ ಉಂಟಾಗತ್ತೆ. ಬೆಳಕಿನ ರೋಹಿತ ಉಂಟಾಗಿದ್ದು ಇಲ್ಲಿಂದ ಇಲ್ಲಿವರೆಗೆ ಚಲಿಸಿ, ಇಲ್ಲಿ ಮಳೆ ಹನಿಯ ಇನ್ನೊಂದು ತುದಿ ಅಲ್ವಾ, ಯಾವಾಗ ಅದು ಇಲ್ಲಿವರೆಗೆ ಬರುತ್ತೋ ಇಲ್ಲಿಂದ ಹೊರಗಡೆಗೆ ಬರೋದಿಲ್ಲ ಬೆಳಕಿನ ಕಿರಣ, ಬದಲಾಗಿ ಆಂತರಿಕ ಪ್ರತಿಫಲನವನ್ನ ಹೊಂದತ್ತೆ. ಬೆಳಕಿನ ರೋಹಿತ ಏನಿದೆ ಅದು ಆಂತರಿಕ ಪ್ರತಿಫಲನವನ್ನ ಹೊಂದುತ್ತೆ. ನಂತರ ಅದು ಆಂತರಿಕ ಪ್ರತಿಫಲನವನ್ನ ಹೊಂದದ ಮೇಲೆ ಅದು ಇಲ್ಲಿಂದ ಹೀಗೆ ಹೊರಗಡೆಗೆ ಬರುತ್ತೆ. ಹೊರಗಡೆಗೆ ಬರೋವಾಗ ಪುನಃ ಅದು ವಕ್ರೀಭವನವನ್ನ ಹೊಂದುತ್ತೆ. ವಕ್ರೀಭವನವನ್ನ ಹೊಂದೋದಿಕ್ಕೆ ನಮಗೆ ಅದು ನೆಕ್ಸ್ಟ್ ಏನಾಗಿರುತ್ತೆ, ಒಂದು ಹೀಗೆ ಕಾಮನ ಬಿಲ್ಲು ಈ ರೀತಿಯಾಗಿ ಕಾಣಿಸೋದಿಕ್ಕೆ ಪ್ರಾರಂಭ ಆಗೋದು. ಅಂದ್ರೆ ಬೆಳಕಿನ ಕಿರಣ ಒಂದು ಮಳೆ ಹನಿಯ ಮೂಲಕ ಹಾದು ಹೋದಾಗ
ವಕ್ರೀಭವನ, ಚದುರುವಿಕೆ, ಆಂತರಿಕ ಪ್ರತಿಫಲನ ಇದಿಷ್ಟನ್ನು ಹೊಂದೋ ಮೂಲಕ ನಮಗೆ ಕಾಮನಬಿಲ್ಲು ಉಂಟಾಗ್ತಾ ಇರತ್ತೆ. ಸೊ ಕಾಮನಬಿಲ್ಲು ಹೇಗೆ ಉಂಟಾಗತ್ತೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಂಡಿದೀವಿ ಅಂತ ಭಾವಿಸ್ತೀನಿ. ಸೊ ಒಂದು ಮಾಧ್ಯಮದಿಂದ ಇನ್ನೊಂದು ಮಾಧ್ಯಮ ಅಂದ್ರೆ ಗಾಳಿ ಮಾಧ್ಯಮದಲ್ಲಿ ಇತ್ತು ಬೆಳಕು, ಯಾವಾಗ ಅದು ಮಳೆ ಹನಿಯ ಮಾಧ್ಯಮಕ್ಕೆ, ನೀರಿನ ಮಾಧ್ಯಮಕ್ಕೆ ಅದು ಪ್ರವೇಶವನ್ನ ಪಡೆಯತ್ತೋ, ಎಂಟರ್ ಆಗತ್ತೋ, ವಕ್ರೀಭವನವನ್ನ ಹೊಂದತ್ತೆ. ಯಾಕೆ? ಸಾಂದ್ರತೆ ವ್ಯತ್ಯಾಸದಿಂದ ವಕ್ರೀಭವನವನ್ನ ಹೊಂದತ್ತೆ. ವಕ್ರೀಭವನವನ್ನ ಹೊಂದಿದ್ದು ಚದುರುವಿಕೆಯನ್ನ ತೋರಿಸತ್ತೆ, ವರ್ಣ ವಿಭಜನೆ ಆಗತ್ತೆ, ಹಾಗಾಗಿ ಬೆಳಕಿನ ರೋಹಿತ ಉಂಟಾಗತ್ತೆ. ನಂತರದಲ್ಲಿ ಅದು ಆಂತರಿಕ ಪ್ರತಿಫಲನ ಅಂದ್ರೆ ಹನಿಯ ಒಳಗಡೆಗೆ ಅದು ಪ್ರತಿಫಲನವನ್ನ, ನೀವು ಈ ಚಿತ್ರದಲ್ಲಿ ನೋಡಿದ್ರೆ ಗೊತ್ತಾಗ್ಬಹುದು. ಇದು ಮಳೆ ಹನಿ, ಇದರ ಒಳಗಡೆಗೆನೆ ಅದು ಮತ್ತೆ ಪುನಃ ದಿಕ್ಕನ್ನ ಬದಲು ಮಾಡ್ತಾ ಇದೆ, ಹಾಗಾಗಿ ಅದು ಆಂತರಿಕ ಪ್ರತಿಫಲನ ಅಂತ ಕರಿತೀವಿ. ಆಂತರಿಕ ಪ್ರತಿಫಲನವನ್ನ ಹೊಂದಿದ್ದು ನೆಕ್ಸ್ಟ್ ಮತ್ತೆ ಪುನಃ ವಕ್ರೀಭವನವನ್ನ ಹೊಂದಿ ವೀಕ್ಷಕರು ಅಂದ್ರೆ ನಮಗೆ ಅದು ಕಾಮನ ಬಿಲ್ಲಾಗಿ, ವರ್ಣಮಯವಾದಂತಹ ಒಂದು ಕಾಮನ ಬಿಲ್ಲಾಗಿ ನಮ್ಗೆ ಕಾಣಿಸ್ತಾ ಇರತ್ತೆ. ಈ ರೀತಿಯಾಗಿ ಕಾಮನ ಬಿಲ್ಲು ಉಂಟಾಗೋದು. ಓಕೆ, ಸೊ ನೆಕ್ಸ್ಟ್ ವಾಯುಮಂಡಲದಲ್ಲಿ ವಕ್ರೀಭವನ ಅಂತ ನೋಡಿದ್ರೆ, ನಾವಿಲ್ಲಿ ಬಿಸಿ ಗಾಳಿ ತಣ್ಣನೆಯ ಗಾಳಿಗಿಂತ ಹಗುರವಾಗಿ ಇರತ್ತೆ. ನಮ್ಗೆ ಕೆಲವೊಂದು ಬಾರಿ ಬಿಸಿ ಗಾಳಿ ಅನುಭವವೂ ಸಹ ಆಗಿರುತ್ತೆ ಅಲ್ವಾ. ಸೊ ತಂಪಾದ ಗಾಳಿ ಬಂದಾಗ ಹಾಯ್ ಅನ್ಸುತ್ತೆ, ಬಿಸಿ ಗಾಳಿ ಬಂದಾಗ ನಮ್ಗೆ ಒಂದ್ ಸ್ವಲ್ಪ ಕಷ್ಟ ಇರುತ್ತೆ ಅದು ಅಲ್ವಾ. ಕಡಿಮೆ ಸಾಂದ್ರತೆಯನ್ನ ಹೊಂದಿರುವಂತಹ ತಣ್ಣಗಿನ ಗಾಳಿ ಹಗುರವಾಗಿರುತ್ತೆ, ಆದ್ರೆ ಬಿಸಿ ಗಾಳಿ ಇನ್ನು ಸಾಂದ್ರತೆ ಜಾಸ್ತಿ ಇರುತ್ತೆ. ಹಾಗೆ ತಣ್ಣನೆಯ ಗಾಳಿಗಿಂತ ಸ್ವಲ್ಪ ಕಡಿಮೆ ವಕ್ರೀಭವನ ಸ್ಥಿರಾಂಕವನ್ನ ಬಿಸಿ ಗಾಳಿ ಹೊಂದಿರುತ್ತೆ. ಎಷ್ಟು ಪ್ರಮಾಣದಲ್ಲಿ ಅದು ವಕ್ರೀಭವನವನ್ನ ತೋರ್ಸತ್ತೆ ಅನ್ನೋದನ್ನ ನಾವಿಲ್ಲಿ ನೋಡಬಹುದು. ಸೊ ಬಿಸಿ ಗಾಳಿಯಲ್ಲಿ ವಕ್ರೀಭವನ ಸ್ಥಿರಾಂಕ ಕಡಿಮೆ ಇರುತ್ತೆ. ಇನ್ನು ವಾತಾವರಣದಲ್ಲಿ ಗಾಳಿಯ ಮಾಧ್ಯಮ ಭೌತ ಪರಿಸ್ಥಿತಿಗಳು ಸ್ಥಿರವಲ್ಲದ ಕಾರಣ ಬೇರೆ ಬೇರೆ ವಕ್ರೀಭವನ ಸ್ಥಿರಾಂಕದ ಗಾಳಿಯ ಪದರಗಳು ಉಂಟಾಗಿರುತ್ತೆ. ಅಂದ್ರೆ ಗಾಳಿಯಲ್ಲಿ ನಾವು ಇಲ್ಲಿಂದ ಒಂದು ಹೈಯರ್ ಇದಕ್ಕೆ ಹೋದಾಗ, ಅಲ್ಟಿಟ್ಯೂಡ್ಸಿಗೆ ಹೋದಾಗ ಏನಾಗತ್ತೆ, ಬೇರೆ ಬೇರೆ ಪದರಗಳು ಉಂಟಾಗಿರುತ್ತೆ. ಅಂದ್ರೆ ಗಾಳಿಯಲ್ಲಿ ಬೇರೆ ಬೇರೆ ವಕ್ರೀಭವನ ಸ್ಥಿರಾಂಕ ಇರೋದಕ್ಕೆ ಪದರಗಳು ಉಂಟಾಗಿರುತ್ತೆ. ಸೊ ಆ ಗಾಳಿಯ ಪದರಗಳ ಮೂಲಕ ಪ್ರಸಾರವಾಗುವಾಗ ಬೆಳಕು ನಿರಂತರವಾಗಿ ವಕ್ರೀಭವನವನ್ನ ಹೊಂದುತ್ತಾನೇ ಇರುತ್ತೆ. ಅಂದ್ರೆ ಪದರ ಒಂದು ಲೇಯರ್ ಆದ್ಮೇಲೆ ಇನ್ನೊಂದು ಲೇಯರ್ ಹೀಗೆ ಪದರಗಳು ಉಂಟಾಗಿರುತ್ತೆ ಅಲ್ವಾ. ಸೊ ಮೇಲಿಂದ ಬರುವಂತಹ ಬೆಳಕಿನ ಕಿರಣ ನಿರಂತರವಾಗಿ ವಕ್ರೀಭವನವನ್ನ ತೋರಿಸ್ತಾನೆ ಇರುತ್ತೆ. ಸೊ ಭೂಮಿಯ ವಾಯುಮಂಡಲದ ಬೆಳಕಿನ ವಕ್ರೀಭವನದ ಮತ್ತು ವಕ್ರೀಭವನದ ಪರಿಣಾಮವಾಗಿ ನಕ್ಷತ್ರಗಳ ಮಿನುಗುವಿಕೆ, ಹಾಗೆ ಶೀಘ್ರ ಸೂರ್ಯೋದಯ ಮತ್ತೆ ವಿಳಂಬಿತ ಸೂರ್ಯಾಸ್ತ ಪರಿಣಾಮಗಳು ಉಂಟಾಗ್ತಾ ಇರುತ್ತೆ. ನೀವು ಗಮನಿಸಿದ್ರೆ ನಾವು ನಕ್ಷತ್ರಗಳನ್ನ ನೋಡಿದಾಗ ಅವು ಹೊಳೆಯೋ ರೀತಿಯಲ್ಲಿ ಕಾಣಿಸ್ತಾ ಇರುತ್ತೆ ಅಲ್ವಾ. ಅದಕ್ಕೆ ಕಾರಣ ಒಂದು, ನಕ್ಷತ್ರಗಳು ಭೂಮಿಯಿಂದ ತುಂಬಾ ದೂರದಲ್ಲಿ ಇದೆ. ಸೊ ಅಲ್ಲಿಂದ ಬಂದಂತಹ ಬೆಳಕು, ನಾನು ಇವಾಗ ಹೇಳಿದೆ ಅಲ್ವಾ ಗಾಳಿಯ ಪದರಗಳು ಅಂತ, ಸೊ ಆ ಎಲ್ಲಾ ಪದರಗಳ ಮೂಲಕ ಹಾದು ಬರೋವಾಗ ಅದು ನಿರಂತರವಾಗಿ ವಕ್ರೀಭವನವನ್ನ ಹೊಂದುತ್ತಾ ಇರುತ್ತೆ. ಹಾಗಾಗಿ ನಮಗೆ ಅದು ಹೊಳೆಯೋ ರೀತಿಯಲ್ಲಿ, ಅಂದ್ರೆ ಅದರ ಸ್ಥಾನ ಹೀಗೆ ಬದಲಾಗೋ ರೀತಿಯಲ್ಲಿ ಆಗ್ತಾ ಇರುತ್ತೆ. ಅದರಿಂದ ನಮ್ಗೆ ಅದು ಹೊಳಿತಾ ಇದೆ ಅನ್ನೋ ರೀತಿಯಲ್ಲಿ ನಮ್ಗೆ ಗೋಚರಿಸುತ್ತೆ. ಆದ್ರೆ ಗ್ರಹಗಳು ಹತ್ರದಲ್ಲಿ ಇರತ್ತೆ, ಹಾಗಾಗಿ ಅವು ಅಂದ್ರೆ ನಮ್ ಗ್ರಹಗಳು, ಯಾವ್ದಾದ್ರು ಗ್ರಹವನ್ನ ನಾವು ನೋಡಿದ್ರೆ ಅದು ಮಿನುಗೋ ರೀತಿಯಲ್ಲಿ ಕಾಣಿಸೋದಿಲ್ಲ, ಬಟ್ ನಕ್ಷತ್ರಗಳು ಮಿನುಗತ್ತೆ. ಇನ್ನು ನಾವು ಸೂರ್ಯೋದಯ ಮತ್ತೆ ಸೂರ್ಯಾಸ್ತವನ್ನ ನೋಡಿದಾಗ, ನಾವು ಸೂರ್ಯೋದಯಕ್ಕಿಂತ ಸ್ವಲ್ಪ ಮುಂಚೆನೆ, ಅಂದ್ರೆ ಆಕ್ಚುಯಲ್ ಆಗಿ ಸೂರ್ಯೋದಯ ಯಾವಾಗ ಆಗತ್ತೋ ಅದಕ್ಕಿಂತ ಮುಂಚೆ ನಾವು ಸೂರ್ಯನನ್ನ ಸ್ವಲ್ಪ ನೋಡೋದಿಕ್ಕೆ, ಅಂದ್ರೆ ಬ್ಲರ್ ಆಗಿ ನಾವು ನೋಡ್ತಾ ಇರ್ತೀವಿ, ಬ್ಲರ್ ಸೂರ್ಯ ಕಾಣಿಸ್ತಾ ಇರ್ತಾನೆ, ಹೌದಾ. ಅದೇ ರೀತಿ ಸೂರ್ಯಾಸ್ತದ ಸಮಯದಲ್ಲೂ ಕೂಡ ಮುಳುಗೋದ ಮೇಲೂ, ಅಂದ್ರೆ ಸೂರ್ಯಾಸ್ತ ಆದ್ಮೇಲೂ ಸ್ವಲ್ಪ ಹೊತ್ತಿನ ತನಕ, ಒಂದು 5 ನಿಮಿಷದ ತನಕ ನಮಗ್ ಸೂರ್ಯ ಅಲ್ಲೇ ಇದಾನೇನೋ ಅನ್ನುವಂತಹ ಒಂದು ಕಾಣಿಸ್ತಾ ಇರತ್ತೆ, ಆ ರೀತಿ ಗೋಚರ ಆಗ್ತಾ ಇರತ್ತೆ. ಅದು ಕೂಡ ಈ ವಾಯುಮಂಡಲದಲ್ಲಿ ಬೆಳಕಿನ ವಕ್ರೀಭವನದಿಂದಾಗಿಯೇ ಈ ವಿದ್ಯಮಾನಗಳು ನಡೀತಾ ಇರತ್ತೆ. ಸೊ ಇದು ನಕ್ಷತ್ರಗಳ ಮಿನುಗುವಿಕೆ ಅಂತ ನೋಡೋದಿದ್ರೆ, ಇಲ್ಲಿ ನಮ್ಮ ಕಣ್ಣಿದ್ರೆ ನಕ್ಷತ್ರದ ನೈಜ ಸ್ಥಾನ ಇದಾಗಿರುತ್ತೆ, ಬಟ್ ಬೆಳಕಿನ ನಿರಂತರ ವಕ್ರೀಭವನದಿಂದಾಗಿ, ಅಂದ್ರೆ ಬೆಳಕು ಬಾಗುವಿಕೆಯನ್ನ ತೋರಿಸ್ತಾ ಇರತ್ತೆ ಅಲ್ವಾ, ಅದರಿಂದಾಗಿ ಇಲ್ಲಿರುವಂತಹ ನಕ್ಷತ್ರ ಇಲ್ಲಿದ್ದ ಹಾಗೆ ಕಾಣಿಸುತ್ತೆ. ನಾವು ಅದಕ್ಕೆ ಅದು ಹೀಗೆ ಹೊಳಿತಾ ಇದ್ದ ಹಾಗೆ, ಅಂದ್ರೆ ಜಾಗ ಹೀಗೆ ಆಗ್ತಾ ಇರೋದಕ್ಕೆ ನಮ್ಗದು ಮಿನುಗ್ತಾ ಇದೆ ಅನ್ನೋದನ್ನ ನಾವು ಅಂದ್ಕೊಳ್ತೀವಿ. ಅಂದ್ರೆ ಆಕ್ಚುಯಲ್ ಆಗಿ ನಕ್ಷತ್ರಗಳು ಮಿನುಗ್ತಾ ಇರತ್ತೆ.
ಸೊ ನಕ್ಷತ್ರಗಳ ಬೆಳಕು ಭೂಮಿಯ ವಾಯುಮಂಡಲವನ್ನ ಪ್ರವೇಶಿಸಿ ಭೂಮಿಯನ್ನ ತಲುಪುವ ಮುನ್ನ ಸತತವಾಗಿ ವಕ್ರೀಭವನ ಹೊಂದುತ್ತೆ. ವಕ್ರೀಭವನ ಸ್ಥಿರಾಂಕ ಭೂಮಿಗೆ ಹತ್ತಿರವಾದಂತೆನೆ ಅದು ಏರಿಕೆಯನ್ನ ತೋರಿಸ್ತಾ ಹೋಗುತ್ತೆ. ಹಾಗಾಗಿ ವಾಯುಮಂಡಲದಲ್ಲಿ ನಕ್ಷತ್ರಗಳ ಬೆಳಕನ್ನ ಲಂಬದೆಡೆಗೆ ಬಾಗಿಸೋದ್ರಿಂದ, ಅಂದ್ರೆ ನಾವು ಲಂಬದ ಕಡೆಗೆ ಬಾಗ್ತಾ ಇದೆ ಅಂದ್ರೆ ಬೆಳಕಿನ ವೇಗ ಕಡಿಮೆ ಆಗ್ತಾ ಇರತ್ತೆ ಅಲ್ವಾ. ಹಾಗಾಗಿ ಅದು ನೈಜ ಸ್ಥಾನಕ್ಕಿಂತ ಸ್ವಲ್ಪ ಬೇರೆಯಾಗಿ, ಅಂದ್ರೆ ಬೇರೆ ಕಡೆ ಇರೋ ರೀತಿಯಲ್ಲಿ ಕಾಣಿಸುತ್ತೆ, ಮಿನುಗೋ ರೀತಿಯಲ್ಲಿ ಕಾಣಿಸ್ತಾ ಇರುತ್ತೆ. ಸೊ ಇದು ನಕ್ಷತ್ರ ಮಿನುಗುವಿಕೆಗೆ ಕಾರಣ ಆಗಿರುತ್ತೆ. ಇನ್ನು ಗ್ರಹಗಳು ಮಿನುಗೋದಿಲ್ಲ ಯಾಕೆ ಅಂತ ಅಂದ್ರೆ, ಗ್ರಹಗಳು ಭೂಮಿಗೆ ತುಂಬಾ ಹತ್ರದಲ್ಲಿ ಇರುತ್ತೆ. ನಕ್ಷತ್ರಗಳಿಗೆ ಹೋಲಿಕೆ ಮಾಡಿದ್ರೆ ಗ್ರಹಗಳು ಹತ್ರದಲ್ಲಿ ಇರುತ್ತೆ ಮತ್ತು ಬೆಳಕಿನ ಮೂಲಗಳಂತೆ ಅಂದು ಗ್ರಹಗಳೇನಾಗಿರುತ್ತೆ, ಒಂದು ಬಿಂದುವಿನ ರೀತಿಯಲ್ಲಿ ಕಾಣಿಸೋದಿಲ್ಲ, ಅದು ದೊಡ್ಡದಾಗಿ ಕಾಣಿಸ್ತಾ ಇರುತ್ತೆ ಅಲ್ವಾ, ವಿಸ್ತರಿಸಿದಂತಹ ಬೆಳಕಿನ ಮೂಲದಂತೆ ಕಾಣಿಸ್ತಾ ಇರುತ್ತೆ. ಅಂದ್ರೆ ನಕ್ಷತ್ರ ತುಂಬಾ ಚಿಕ್ಕದಾಗಿ ಕಾಣಿಸ್ತಾ ಇರುತ್ತೆ, ಗ್ರಹಗಳು ಸ್ವಲ್ಪ ದೊಡ್ಡದಾಗಿ ಕಾಣಿಸ್ತಾ ಇರುತ್ತೆ ನಮ್ ಕಣ್ಣಿಗೆ. ಸೊ ನಾವು ಹೋಲಿಕೆಯನ್ನ ಮಾಡಿದ್ರೆ ಬೆಳಕು ಗ್ರಹಗಳಿಂದ ಬರುವಂತಹ ಬೆಳಕು ಏನಾಗಿರುತ್ತೆ, ಜಾಸ್ತಿ ಇರುತ್ತೆ. ಒಂದು ಗ್ರಹವನ್ನ ಹಲವಾರು ಬಿಂದು ಗಾತ್ರದ ಬೆಳಕಿನ ಮೂಲಗಳ ಒಂದು ಸಂಗ್ರಹ ಅಂತ ಭಾವಿಸಬಹುದು. ಸೊ ಅದರಿಂದ ಬರುವಂತಹ ಬೆಳಕಿನ ಕಿರಣ ನಮ್ಮ ಕಣ್ಣನ್ನ ತಲುಪುವಂತಹ ಬೆಳಕಿನ ವ್ಯತ್ಯಾಸ ಎಲ್ಲಾ ಬಿಂದುಗಳ ಬೆಳಕಿನ ಸರಾಸರಿ ದೂರ ಆಗಿರುತ್ತೆ. ಹಾಗಾಗಿ ಗ್ರಹಗಳು ಅಂದ್ರೆ ಅದು ಮಿನುಗುವಂತೆ ನಮ್ಗೆ ಕಾಣಿಸೋದಿಲ್ಲ, ನಾರ್ಮಲ್ ಆಗಿದ್ದ ಹಾಗೆ ಕಾಣಿಸುತ್ತೆ. ಬಟ್ ನಕ್ಷತ್ರಗಳು ಮಿನುಗೋ ರೀತಿಯಲ್ಲಿ ಕಾಣಿಸ್ತಾ ಇರತ್ತೆ. ಇನ್ನು ಶೀಘ್ರ ಸೂರ್ಯೋದಯ ಮತ್ತೆ ವಿಳಂಬಿತ ಸೂರ್ಯಾಸ್ತ ಅಂತ ಹೇಳ್ದೆ ಅಲ್ವಾ. ಸೊ ಅದಕ್ಕೆ ಕಾರಣ ಏನು ಅಂತ ಅಂದ್ರೆ, ಇಲ್ಲಿ ನಾವು ಭೂಮಿಯ ಮೇಲೆ ನಾವು ಇರ್ತೀವಿ ವೀಕ್ಷಕರು ಅಲ್ವಾ. ಇಲ್ಲಿ ವಾಯುಮಂಡಲ ಇರತ್ತೆ, ನಮ್ಮ ಸುತ್ತ ವಾಯುಮಂಡಲ ಇರತ್ತೆ. ನಂತರದಲ್ಲಿ ಇಲ್ಲಿ ಸೂರ್ಯಾಸ್ತದ ಟೈಮಲ್ಲಿ ಏನಾಗಿರತ್ತೆ, ಆಕ್ಚುಯಲ್ ಆಗಿ ನೈಜ ಸ್ಥಾನ ಇಲ್ಲಿ ಇದ್ರೂ ಕೂಡ ನಮಗೆ ಸೂರ್ಯ ಇಲ್ಲಿದ್ದ ರೀತಿಯಲ್ಲಿ ಕಾಣಿಸ್ತಾ ಇರತ್ತೆ. ಅದೇ ರೀತಿ ಸೂರ್ಯೋದಯದ ಟೈಮಲ್ಲಿ ಸೂರ್ಯ ಇನ್ನೂ ಹುಟ್ಟಿರೋದಿಲ್ಲ, ಅಂದ್ರೆ ನಾವು ಸೂರ್ಯ ಹುಟ್ಟೋದು ಸೂರ್ಯ ಮುಳುಗೋದು ಅಂತ ಹೇಳ್ತೀವಿ ಅಲ್ವಾ. ಬಟ್ ಸೂರ್ಯ ಹುಟ್ಟೋದು ಇಲ್ಲ, ಮುಳುಗೋದು ಇಲ್ಲ. ಸೂರ್ಯ, ನಾವು ಭೂಮಿ ಅದ್ರ ಸುತ್ತ ಚಲಿಸ್ತಾ ಇರತ್ತೆ, ನೀವು ಅದನ್ನು ಸಹ ತಿಳ್ಕೊಂಡಿರ್ತೀರ ಇವಾಗ ಅಲ್ವಾ. ಸೊ ಇಲ್ಲೇನಾಗಿರುತ್ತೆ, ಸೂರ್ಯ ಇಲ್ಲಿ ಇದ್ರೂ ಕೂಡ ನಮಗೆ ಇಲ್ಲಿದ್ದ ರೀತಿಯಲ್ಲಿ ಕಾಣಿಸ್ತಾ ಇರುತ್ತೆ. ಅಂದ್ರೆ ಆಲ್ರೆಡಿ ಅವ್ನು ಹುಟ್ಟಿ ಸುಮಾರು ಹೊತ್ತಾಯ್ತೇನೋ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇರ್ತಾನೆ. ಅದಕ್ಕೆ ಕಾರಣ ವಾಯುಮಂಡಲದಲ್ಲಿ ವಕ್ರೀಭವನದ ಕಾರಣ ಸೂರ್ಯ ವಾಸ್ತವ ಸೂರ್ಯೋದಯಕ್ಕಿಂತನೂ 2 ನಿಮಿಷ ಮುಂಚೆ ನಮ್ಗೆ ಕಾಣಿಸೋದಕ್ಕೆ ಪ್ರಾರಂಭ ಆಗ್ತಾನೆ. ಅದೇ ರೀತಿ ವಾಸ್ತವ ಸೂರ್ಯಾಸ್ತದ ನಂತರವೂ ಕೂಡ 2 ನಿಮಿಷ ನಮ್ಗೆ ಸೂರ್ಯ ಕಾಣಿಸೋದಿಕ್ಕೆ ಸಾಧ್ಯ ಆಗೋದು ಈ ಒಂದು ವಕ್ರೀಭವನ ವಾಯುಮಂಡಲದಲ್ಲಿ ಇಲ್ಲಿ ಬೆಳಕಿನ ವಕ್ರೀಭವನ ಏನಾಗ್ತಾ ಇರತ್ತೆ, ಅದರಿಂದಾಗಿ ನಾವು ಈ ರೀತಿಯ ಒಂದು ವಿದ್ಯಮಾನವನ್ನ ನೋಡಬಹುದು. ಸೂರ್ಯೋದಯ ಮತ್ತು ಸೂರ್ಯಾಸ್ತದ ಕಾಲದಲ್ಲಿ ಸೂರ್ಯನ ದುಂಡಾಕಾರದ ತೋರಿಕೆ ಚಪ್ಪಟೆಯಾಗುವಿಕೆಯು ವಾಯುಮಂಡಲದಲ್ಲಿನ ವಕ್ರೀಭವನದ ಕಾರಣ ಆಗಿದೆ. ಅಂದ್ರೆ ಸೂರ್ಯ ಮುಳುಗ್ತಾ ಹೋದ ಹಾಗೆ ರೌಂಡ್ ಇರೋ ಸೂರ್ಯ ಸ್ವಲ್ಪ ಸಣ್ಣದಾಗ್ತಾ ಚಪ್ಪಟೆ ಆಗುವ ರೀತಿಯಲ್ಲಿ ನಮ್ಗೆ ಕಾಣಿಸ್ತಾ ಇರತ್ತೆ. ಅಂದ್ರೆ ಸೂರ್ಯ ಕಡಿಮೆ ಆಗ್ತಾ ಬಂದ ಹಾಗೆ ಕಾಣಿಸ್ತಾ ಇರತ್ತೆ. ಅದಕ್ಕೆ ಕಾರಣವೂ ಕೂಡ ಬೆಳಕಿನ ವಕ್ರೀಭವನ ಆಗಿರುತ್ತೆ. ಇನ್ನು ಬೆಳಕಿನ ಚದುರುವಿಕೆ ಅಂತ ನೋಡಿದ್ರೆ, ಬೆಳಕಿನ ಕಿರಣಗಳು ಹಾದು ಹೋಗುವಂತಹ ಮಾಧ್ಯಮದ ಕಣಗಳಿಂದಾಗಿ ವಿಚಲಿತಗೊಳ್ಳುವಂತಹ ಪ್ರಕ್ರಿಯೆಯನ್ನ ನೀವಿಲ್ಲಿ ನೋಡಿರ್ತೀರ. ಇಲ್ಲಿ ಈ ಬೆಳಕಿನ ಕಿರಣಗಳು ಹರಡ್ಕೊಂಡಿದೆ ಅಲ್ವಾ, ಅದಕ್ಕೆ ಕಾರಣ ಏನು, ಇಲ್ಲಿರುವಂತಹ ವಾತಾವರಣ, ಧೂಳಿನ ಕಣ ಇರಬಹುದು ಅಥವಾ ಮಂಜಿನ ಕಣಗಳಿರ್ಬಹುದು ಅಲ್ವಾ. ನೀವು ಯಾವ್ದಾದ್ರು ಮಂಜು ಇರುವಂತಹ ಜಾಗದಲ್ಲಿ ಹೋದ್ರೆ, ಪೂರ್ತಿಯಾಗಿ ಇಬ್ಬನಿ ಇರುವಂತಹ ಜಾಗದಲ್ಲಿ ಬೆಳಕಿನ ಕಿರಣಗಳು ಹೀಗೆ ಜಾಸ್ತಿಯಾಗಿ ಹರಡ್ಕೊಂಡಂತೆ ನೀವು ಈ 2ನೇ ಚಿತ್ರದಲ್ಲಿ ನೀವು ಗಮನಿಸಬಹುದು. ಇಲ್ಲಿ ಕಿರಣಗಳು ಹೀಗೆ ಹರಡ್ಕೊಂಡಿದೆ, ಜಾಸ್ತಿ ದೂರದಲ್ಲಿ ಹೀಗೆ ವಿಸ್ತರಿಸಿದೆ ಅಲ್ವಾ. ಅದಕ್ಕೆ ಕಾರಣ ಏನು ಅಂತ ಅಂದ್ರೆ, ಮಾಧ್ಯಮದ ಕಣಗಳಿಂದ ಬೆಳಕು ವಿಚಲಿತಗೊಳ್ಳತ್ತೆ. ಈ ಒಂದು ಪ್ರಕ್ರಿಯೆಯನ್ನ ಬೆಳಕಿನ ಚದುರುವಿಕೆ ಅಂತ ಕರೀತಾರೆ. ಸೊ ಸಮುದ್ರದ ಆಳದಲ್ಲಿ ನೀರಿನ ಬಣ್ಣ ಇರಬಹುದು, ಅಥವಾ ಸೂರ್ಯಾಸ್ತದ ಸಮಯದಲ್ಲಿ ಕೆಂಪಗಾಗಿ, ಅಂದ್ರೆ ಆಕಾಶ ಕೆಂಪಾಗಿ ಕಾಣುತ್ತೆ ಅಲ್ವಾ, ಅದಿರಬಹುದು, ಅಥವಾ ಆಕಾಶ ನೀಲಿಯಾಗಿ ಕಾಣೋದಿರ್ಬಹುದು. ಇದಕ್ಕೆಲ್ಲದೂ ಬೆಳಕಿನ ಚದುರುವಿಕೆ ಕಾರಣ ಆಗಿರತ್ತೆ. ಸೊ ಬೆಳಕಿನ ಚದುರುವಿಕೆ ಅಂತ ನೋಡಿದ್ರೆ, ಚದುರಿದ ಬೆಳಕಿನ ಬಣ್ಣ ಚದುರಿಸುವ ಕಣಗಳ ಗಾತ್ರದ ಮೇಲೆ ನೇರವಾಗಿ ಅವಲಂಬಿತವಾಗಿರುತ್ತೆ. ಅಂದ್ರೆ ಸಣ್ಣ ಗಾತ್ರದ ಕಣಗಳು, ತುಂಬಾ ಚಿಕ್ಕ ಕಣಗಳಿದ್ರೆ ಅವು ನೀಲಿ ಬೆಳಕನ್ನ ಚದುರಿಸುತ್ತೆ. ದೊಡ್ಡ ಗಾತ್ರದ ಕಣಗಳು
ಸುಮಾರು ಎಲ್ಲಾ ಬಣ್ಣದ ಆ, ಬೆಳಕನ್ನು ಚದುರಿಸುವಂತಹ ಸಾಮರ್ಥ್ಯವನ್ನ ಹೊಂದಿರುತ್ತೆ. ಆದರೆ ಸಣ್ಣ ಕಣಗಳು ನೀಲಿ ಬೆಳಕನ್ನ ಚದುರಿಸುತ್ತೆ. ಇನ್ನು ಟಿಂಡಾಲ್ ಪರಿಣಾಮ ಅಂತ ಅಂದ್ರೆ ಬೆಳಕು, ಹೊಗೆ, ನೀರಿನ ಸಣ್ಣ ಬಿಂದುಗಳು, ನಿಲಂಬಿತ ಧೂಳಿನ ಕಣಗಳು ಬೆಳಕಿನ ಕಿರಣಗಳನ್ನು ತಾಗಿದಾಗ ಬೆಳಕಿನ ಪಥವು ನಮ್ಗೆ ಕಾಣಿಸೋದಿಕ್ಕೆ ಪ್ರಾರಂಭ ಆಗುತ್ತೆ. ಅಂದ್ರೆ ಬೆಳಕನ್ನ ವಿಚಲಿತಗೊಳಿಸುತ್ತೆ ಅಲ್ವಾ. ಸೊ ಕಲಿಲ ಪದಾರ್ಥಗಳಿಂದ, ಅಂದ್ರೆ ಇವೆಲ್ಲ ಕಲಿಲ ಪದಾರ್ಥಗಳು, ಬೆಳಕಿರ್ಬೋದು, ಹೊಗೆ ಇರ್ಬೋದು, ನೀರಿನ ಸಣ್ಣ ಬಿಂದುಗಳು, ಈ ಎಲ್ಲ ಪದಾರ್ಥಗಳಿಂದ ಬೆಳಕು ಚದುರಿ ಹೋಗುವಂತಹ ಒಂದು ವಿದ್ಯಮಾನವನ್ನ ಟಿಂಡಾಲ್ ಪರಿಣಾಮ ಅಂತ ಕರೀತಾರೆ. ಸೊ ನಾವು ಯಾವ್ದಾದ್ರು ಒಂದು ಡಾರ್ಕ್ ಇರುವಂತಹ ರೂಮ್ ಅಲ್ಲಿ, ಕತ್ತಲೆ ಇರುವಂತಹ ರೂಮ್ ನಲ್ಲಿ ಹೀಗೆ ಟಾರ್ಚ್ ಅನ್ನ ಬಿಟ್ಟಾಗ ನಮ್ಗೆ ಆ ಧೂಳಿನ ಕಣಗಳು ಸರಿಯಾಗಿ ಕಾಣಿಸುತ್ತೆ. ಅಥವಾ ನೀವು ಒಂದು ರೂಮ್ ಅಲ್ಲಿ ಕೂತಿರ್ತೀರ, ಒಂದು ಕಿಟಕಿಯಿಂದ ಒಂದು ಬೆಳಕಿನ ಕಿರಣ ಬರುವಾಗ ಆ ಕಣಗಳು ಹೀಗೆ ಚಲಿಸೋದು ನಿಮಗೆ ಕಾಣಿಸ್ತಾ ಇರತ್ತೆ ಅಲ್ವಾ. ಆ ಕಣಗಳು ಬೆಳಕಿನ ಕಿರಣ ವಿಚಲಿಸುವಂತೆ ಮಾಡ್ತಾ ಇರತ್ತೆ. ಸಣ್ಣ ಧೂಳಿನ ಕಣಗಳು, ವಾತಾವರಣದಲ್ಲಿ ಧೂಳಿನ ಕಣ ಇದ್ದೇ ಇರತ್ತೆ, ಹಾರ್ತಾ ಇರತ್ತೆ, ನಮಗಾದ್ರೆ ಗೋಚರ ಆಗ್ತಾ ಇರೋದಿಲ್ಲ. ಯಾವಾಗ ಸೂರ್ಯನ ಕಿರಣ ಹೀಗೆ ಬೀಳತ್ತೋ, ನೀವು ನೋಡಿರ್ಬಹುದು, ಕಿಟಕಿಯಿಂದ ಒಂದು ಕಿರಣ ಹೀಗೆ ಬರ್ತಾ ಇದ್ದಾಗ ಅಥವಾ ಒಂದ್ ಸ್ವಲ್ಪ ಹೀಗೆ ಬರ್ತಾ ಇದ್ದಾಗ ಅಲ್ಲಿ ಧೂಳಿನ ಕಣಗಳು ಹಾರೋದು ನಮ್ಗೆ ಸ್ಪಷ್ಟವಾಗಿ ಕಾಣಿಸ್ತಾ ಇರತ್ತೆ ಅಲ್ವಾ. ಸೊ ಅಂತಹ ಒಂದು ವಿದ್ಯಮಾನವನ್ನ ಟಿಂಡಾಲ್ ಪರಿಣಾಮ ಅಂತ ಕರೀತಾರೆ. ಸೊ ಆಕಾಶದ ಬಣ್ಣ ನೀಲಿಯಾಗಿ ಕಾಣೋದಕ್ಕೆ ಈ ಟಿಂಡಾಲ್ ಪರಿಣಾಮದ ಅನ್ವಯ ಆಗಿರುತ್ತೆ. ಅಂದ್ರೆ ಏನಾಗುತ್ತೆ, ಸೂರ್ಯನ ಬೆಳಕು ವಾಯುಮಂಡಲವನ್ನ ಪ್ರವೇಶಿಸಿದವಾಗ ಗಾಳಿಯಲ್ಲಿರುವಂತಹ ಸಣ್ಣ ಕಣಗಳು ಕೆಂಪು ಬಣ್ಣಕ್ಕಿಂತ ನೀಲಿ ಬಣ್ಣವನ್ನ ತೀವ್ರವಾಗಿ ಚದುರಿಸುತ್ತೆ. ಯಾಕೆ ಅಂತ ಅಂದ್ರೆ ನೀಲಿ ಬಣ್ಣದ ತರಂಗ ದೂರ ಕಡಿಮೆ, ಕೆಂಪು ಬಣ್ಣದ ತರಂಗ ದೂರ ಜಾಸ್ತಿ ಅಲ್ವಾ. ಹಾಗಾಗಿ ಕೆಂಪು ಬಣ್ಣದ ಚದುರಿದಂತಹ ನೀಲಿ ಬಣ್ಣ ನಮ್ಮ ಕಣ್ಣನ್ನ ತಲುಪೋದ್ರಿಂದ ನಮ್ಗೆ ಆಕಾಶ ನೀಲಿಯಾಗಿ ಕಾಣೋದು. ಅಂದ್ರೆ ನಮಗೆ ಬೇರೆ ಬಣ್ಣಕ್ಕಿಂತ ನಮ್ಮ ಕಣ್ಣು ನೀಲಿ ಬಣ್ಣಕ್ಕೆ ಹೆಚ್ಚು ಸಂವೇದನಾಶೀಲವಾಗಿರುತ್ತೆ. ಹಾಗಾಗಿ ನಾವು ಆಕಾಶದ ಬಣ್ಣ ನೀಲಿಯಾಗಿ ನೋಡೋದು. ಹಾಗೆ ನೀಲಿ ಬಣ್ಣಕ್ಕೆ ಕಾರಣ ಏನು, ಗಾಳಿಯಲ್ಲಿರುವಂತಹ ಕಣಗಳು ಸೂರ್ಯನ ಬೆಳಕಿನಲ್ಲಿರುವಂತಹ ನೀಲಿ ಬಣ್ಣವನ್ನ ಹೆಚ್ಚು ಚದುರಿಸೋದ್ರಿಂದ ನಮ್ಗೆ ಆಕಾಶ ನೀಲಿಯಾಗಿ ಕಾಣಿಸ್ತಾ ಇರತ್ತೆ. ಹಾಗೇನೆ ಅಪಾಯ ಸಂಕೇತ ದೀಪ ಮತ್ತೆ ಆಮ್ ಏನು ಅದರಲ್ಲಿ ಕೆಂಪು ಬಣ್ಣ ಆಗಿರತ್ತೆ. ಯಾಕೆ ಅಂದ್ರೆ ಅದರ ತರಂಗ ದೂರ ಹೆಚ್ಚು, ನಾವು ದೂರದಿಂದನೂ ಸ್ಪಷ್ಟವಾಗಿ ನೋಡಬಹುದು. ಆದ್ರಿಂದಾಗಿ ಅಪಾಯ ಸಂಕೇತ ದೀಪಗಳಲ್ಲಿ ಕೆಂಪು ಬಣ್ಣವನ್ನ ಹೆಚ್ಚಾಗಿ ಬಳಸ್ತಾ ಇರ್ತಾರೆ. ಇನ್ನು ಮಂಜು ಮತ್ತೆ ಹೊಗೆಯಿಂದ ಕನಿಷ್ಠ ಚದುರೋದ್ರಿಂದ ದೂರದಿಂದಲೂ ಅದನ್ನ ನಾವು ನೋಡೋದಿಕ್ಕೆ ಸಾಧ್ಯ ಇರೋದ್ರಿಂದ ಅಪಾಯ ಸಂಕೇತ ದೀಪಗಳಲ್ಲಿ ಕೆಂಪು ಬಣ್ಣವನ್ನ ಬಳಸ್ತಾರೆ. ಇನ್ನು ಸೂರ್ಯೋದಯ ಮತ್ತೆ ಸೂರ್ಯಾಸ್ತದ ಸಮಯದಲ್ಲಿ ಸೂರ್ಯನ ಬಣ್ಣ ಅಂತ ನೋಡಿದ್ರೆ, ಸೂರ್ಯೋದಯ ಮತ್ತೆ ಸೂರ್ಯಾಸ್ತದ ಸಮಯದಲ್ಲಿ ಸೂರ್ಯನ ಬೆಳಕು ಕಣ್ಣನ್ನ ತಲುಪುವ ಮೊದಲು ದಿಗಂತದ ಸಮತಲದಲ್ಲಿ ಸಮೀಪದ ಗಾಳಿಯ ಕಣಗಳಿಂದ ಪದರದಲ್ಲಿ ಹಾಗೆ ಹೆಚ್ಚು ದೂರದಲ್ಲಿ ವಾಯುಮಂಡಲದ ಮೂಲಕ ಹಾದು ಹೋಗ್ತಾ ಇರತ್ತೆ. ಸೊ ಅಲ್ಲಿ ಕಣಗಳಿಂದ ಹೆಚ್ಚಿನ ನೀಲಿ ಬೆಳಕು ಮತ್ತೆ ಕಡಿಮೆ ತರಂಗ ದೂರದ ಬೆಳಕು ಚದುರು ಹೋಗುತ್ತೆ. ಹಾಗಾಗಿ ನಮಗೆ ಆ ಬಣ್ಣಗಳು ಕಾಣಿಸೋದಿಲ್ಲ. ಅವು ಹೆಚ್ಚು ಚದುರು ಹೋಗೋದಿಕ್ಕೆ ಆ ಬಣ್ಣಗಳು ಕಾಣಿಸೋದಿಲ್ಲ. ಕಡಿಮೆ ಚದುರುದು ಕೆಂಪು ಬಣ್ಣ ಅಲ್ವಾ. ಹಾಗಾಗಿ ನಮ್ಮ ಕಣ್ಣನ್ನ ತಲುಪುವ ವೇಳೆಗೆ ಕೆಂಪು ಬಣ್ಣವಾಗಿ ನಮ್ಗೆ ಕಾಣಿಸ್ತಾ ಇರತ್ತೆ. ಬೇರೆ ಬಣ್ಣಗಳು ಹೆಚ್ಚು ಚದುರು ಹೋಗ್ಬಿಟ್ಟಿರತ್ತೆ ಸೂರ್ಯೋದಯ ಮತ್ತೆ ಸೂರ್ಯಾಸ್ತದ ಸಮಯದಲ್ಲಿ. ನಂತರ ಆಕಾಶದ ಬಣ್ಣ ನೀಲಿಯಾಗಿ ಕಾಣಿಸ್ತಾ ಇರತ್ತೆ ನಮಗೆ ಅಲ್ವಾ. ಆದ್ರೆ ಸೂರ್ಯೋದಯ ಮತ್ತೆ ಸೂರ್ಯಾಸ್ತದ ಸಮಯದಲ್ಲಿ ಸೂರ್ಯನ ಹತ್ರದಲ್ಲಿರುವಂತಹ ಒಂದು ಭಾಗ ನಮ್ಗೆ ಆ ರೀತಿಯಾಗಿ ಕಾಣೋದಕ್ಕೆ ಕಾರಣ ಬೇರೆ ಬಣ್ಣಗಳು ಹೆಚ್ಚು ಚದುರು ಹೋಗಿರತ್ತೆ. ಬಟ್ ಕೆಂಪು ಬಣ್ಣ ಹೆಚ್ಚು ಚದುರುವಿಕೆಯನ್ನ ತೋರಿಸೋದಿಲ್ಲ, ಹಾಗಾಗಿ ಕೆಂಪು ಬಣ್ಣವಾಗಿ ಕಾಣಿಸ್ತಾ ಇರತ್ತೆ. ಸೊ ಇವಿಷ್ಟು ಮಾನವನ ಕಣ್ಣು ಮತ್ತೆ ವರ್ಣಮಯ ಜಗತ್ತಿಗೆ ಸಂಬಂಧಪಟ್ಟಂತೆ ವಿಷಯಗಳಾಗಿತ್ತು. ಸೊ ನಮ್ಮ ದಿನನಿತ್ಯದ ಜೀವನದಲ್ಲಿ ನಾವು ಎಷ್ಟೋ ಇದರ ಅನ್ವಯಗಳನ್ನ ನೋಡಿರ್ತೀವಿ. ಉದಾಹರಣೆ ಕಾಮನ್ ಬಿಲ್ಲು, ಆದ್ರೆ ಅಲ್ಲಿ ಏನ್ ಆಗ್ತಾ ಇರತ್ತೆ ಅನ್ನೋದೇ ನಮಗ್ ಗೊತ್ತಿರೋದಿಲ್ಲ ಅಲ್ವಾ. ಆದ್ರೆ ಇವತ್ತಿನ ಪಾಠ ಆದ ನಂತರ ನಿಮಗೆ ಈ ಒಂದು ವಿದ್ಯಮಾನಗಳಿಗೆ ಕಾರಣ ಏನು ಅನ್ನೋದು ಇನ್ನೂ ಹೆಚ್ಚು, ಮುಂಚೆ ಎಷ್ಟು ಅರ್ಥ ಆಗಿತ್ತು ಅದಕ್ಕಿಂತ ಸ್ವಲ್ಪವಾದ್ರೂ ಹೆಚ್ಚು ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೀನಿ. ಓಕೆ, ನಿಮ್ಗೇನಾದ್ರೂ ಡೌಟ್ಸ್ ಇದ್ರೆ ಕೇಳ್ಕೊಳ್ಬಹುದು. ಓಕೆ, ಇಲ್ಲಿಗೆ ಈ ಪಾಠ ಮುಕ್ತಾಯ ಆಗಿದೆ. ಥ್ಯಾಂಕ್ ಯು.